ಎಂದು ಆಕೆಯನ್ನು ಕೇಳುತ್ತಿದ್ದನು. ಮತ್ತು ಆಕೆ ನಗುತ್ತಾ ಉತ್ತರಿಸುತ್ತಿದ್ದಳು, ತುಂಬಾ ಚೆನ್ನಾಗಿದೆ. ತನ್ನ ಮಗಳ ಭಕ್ತಿಯಲ್ಲಿ ರಾಜನ ಆನಂದಕ್ಕೆ ಯಾವುದೇ ಮಿತಿಯಿರಲಿಲ್ಲ. ಬ್ರಾಹ್ಮಣನು ಪ್ರೀತಳ ಸೇವೆಯಲ್ಲಿ ದೋಷವನ್ನು ಕಂಡುಕೊಳ್ಳುವ ಮೊದಲು 1 ವರ್ಷ ಕಳೆದಿದೆ. ಅವಳ ಅಚಲ ಸಮರ್ಪಣೆಯಿಂದ ಸಂತೋಷಗೊಂಡ ಆತ ಅವಳನ್ನು ಹೊಗಳುತ್ತಾ, ಓ ಸೌಮ್ಯವಾದ ದಾಸಿಯೇ, ನಾನು ನಿನ್ನ ಗಮನದಿಂದ ಸಂತೋಷಗೊಂಡಿದ್ದೇನೆ. ಓ ಧನ್ಯ ಹುಡುಗಿಯೇ, ನೀನು ಈ ಜಗತ್ತಿನಲ್ಲಿ ಪುರುಷರಿಗೆ ಸಿಗುವುದು ಕಷ್ಟಕರವಾದ ವರಗಳನ್ನು ಸಹ ಕೇಳುತ್ತೀಯಾ ಮತ್ತು ಅದನ್ನು ಪಡೆಯುತ್ತೀಯಾ? ನೀವು ಈ ಜಗತ್ತಿನ ಎಲ್ಲ ಮಹಿಳೆಯರನ್ನು ಮೀರಿಸಬಹುದು ಎಂದು ಹೇಳಿದನು. ಪ್ರೀತಿಯ ಉತ್ತರವು ವಿನಮ್ರವಾಗಿತ್ತು ಮತ್ತು ದಯೆಯಿಂದ ಕೂಡಿತ್ತು. ಅವಳು ಹೇಳಿದಳು, ಓ ವೇದಗಳನ್ನು ಬಲ್ಲವರ ಮುಖ್ಯಸ್ಥಳೇ, ನೀನು ಮತ್ತು ನನ್ನ ತಂದೆಯೂ ನನ್ನ ಬಗ್ಗೆ ಸಂತೋಷಗೊಂಡಿದ್ದರಿಂದ ಎಲ್ಲವೂ ನನ್ನ ಪರವಾಗಿ ಈಗಾಗಲೇ ಮಾಡಲಾಗಿದೆ. ಓ ಬ್ರಾಹ್ಮಣನೇ, ವರಗಳ ಬಗ್ಗೆ ನಾನು ಅವುಗಳನ್ನು ಈಗಾಗಲೇ ನನ್ನಿಂದ ಪಡೆದಿದ್ದೇನೆ ಎಂದು ಪರಿಗಣಿಸುತ್ತೇನೆ. ಬ್ರಾಹ್ಮಣನು ಅವಳ ಮಾತುಗಳಿಂದ ದಿಗ್ಭ್ರಮೆಗೊಂಡನು. ಆದರೆ ನಂತರ ಅವನು ಅವಳಿಗೆ ಒಂದು ರಹಸ್ಯವನ್ನು ಬಹಿರಂಗಪಡಿಸಿದನು. ಆತನು ಹೇಳಿದನು, ನೀನು ನನ್ನಿಂದ ವರಗಳನ್ನು ಪಡೆಯಲು ಬಯಸದಿದ್ದರೆ ಈ ಮಂತ್ರವನ್ನು ಆಕಾಶಗಳನ್ನು ಆಹ್ವಾನಿಸಲು ತೆಗೆದುಕೊಳ್ಳಿ. ಈ ಮಂತ್ರವನ್ನು ಉಚ್ಚರಿಸುವ ಮೂಲಕ ನೀನು ಕರೆಯುವ ಆಕಾಶಗಳಲ್ಲಿ ಯಾರಾದರೂ ನಿನ್ನ ಮುಂದೆ ಕಾಣಿಸಿಕೊಳ್ಳುತ್ತಾರೆ ಮತ್ತು ನಿನ್ನ ಶಕ್ತಿಯ ಅಡಿಯಲ್ಲಿ ಇರುತ್ತಾರೆ. ಈ ಮಂತ್ರದ ಕಾರಣದಿಂದಾಗಿ ಸೌಮ್ಯವಾದ ವೇಷದಲ್ಲಿ ಮತ್ತು ಗುಲಾಮರ ವಿಧೇಯ ಮನೋಭಾವವನ್ನು ಹೊಂದಿರುವ ಆ ದೇವತೆ ನಿನ್ನ ಶಕ್ತಿಗೆ ಒಳಗಾಗುತ್ತಾನೆ. ಶಾಪಕ್ಕೆ ಹೆದರಿ ಪ್ರೀತ ಮೊದಲಿಗೆ ಹಿಂದರಿಯುತ್ತಿದ್ದಳು, ಆದರೆ ಅಂತಿಮವಾಗಿ ಅವಳು ಬ್ರಾಹ್ಮಣನ ಉಡುಗೊರೆಯನ್ನು ಸ್ವೀಕರಿಸಿದಳು. ಅವನು ಆರಂಭದಲ್ಲಿ ಪಠಿಸಿದ ಮಂತ್ರಗಳನ್ನು ಅವಳಿಗೆ ನೀಡಿದನು. ತನ್ನ ಕೋಣೆಯ ನೆಮ್ಮದಿಯ ವಾತಾವರಣದಲ್ಲಿ ಕುಂತಿ ದೇವಿಯು ಶ್ರೀಮಂತ ಹಾಸಿಗೆಯ ಮೇಲೆ ಕುಳಿತಿದ್ದಳು. ಆಲೋಚನೆಯಲ್ಲಿ ಕಳೆದು ಹೋದಳು. ಬುದ್ಧಿವಂತ ಬ್ರಾಹ್ಮಣನು ತನಗೆ ನೀಡಿದ ಮಂತ್ರಗಳ ಬಗ್ಗೆ ಯೋಚಿಸುವಾಗ ಅವಳ ಮನಸ್ಸು ಅಲೆದಾಡಿತು. ಅವಳಿಗೆ ಈ ಪವಿತ್ರ ಪದಗಳನ್ನು ಬಹಳ ಗೌರವ ಮತ್ತು ಕಾಳಜಿಯಿಂದ ನೀಡಲಾಗಿತ್ತು, ಆದರೆ ಅವುಗಳ ನಿಜವಾದ ಸ್ವಭಾವ ಮತ್ತು ಶಕ್ತಿ ಅವಳಿಗೆ ತಿಳಿದಿರಲಿಲ್ಲ. ಅವಳು ಅಲ್ಲಿ ಕುಳಿತಾಗ ಅವಳೊಳಗೆ ಹಠಾತ್ ಬದಲಾವಣೆ ಸಂಭವಿಸಿತು. ಜೀವನದ ಸಮೀಪಿಸುತ್ತಿರುವ ಕಾಲವು ಸ್ಪಷ್ಟವಾಗಿತ್ತು ಮತ್ತು ಕುಂತಿಯು ತನ್ನ ಮೇಲೆ ಅಗಾಧವಾದ ಅವಮಾನವನ್ನು ಅನುಭವಿಸಿದಳು. ಅವಿವಾಹಿತಳು ಮತ್ತು ಇನ್ನೂ ಚಿಕ್ಕವಳಾಗಿದ್ದಳು. ಈ ವಾಸ್ತವದ ಭಾರವು ಅವಳ ಮೇಲೆ ಹೊದಿಕೆಯಂತೆ ನೆಲೆಸಿತು. ಆದರೂ ಈ ಪ್ರಕ್ಷುಬ್ಧ ಭಾವನೆಗಳ ನಡುವೆ ಅವಳು ಏರುತ್ತಿರುವ ಸೌರಕಕ್ಷೆಯನ್ನು ನೋಡುತ್ತಿದ್ದಳು. ಅದರ ಚಿನ್ನದ ಬೆಳಕು ಪೂರ್ವ ದಿಗಂತವನ್ನು ಬೆಳಗಿಸುತ್ತಿತ್ತು. ಬೆಳಗಿನ ಸೂರ್ಯನ ಸೌಂದರ್ಯದಿಂದ ಆಕರ್ಷಿತರಾದ ಕುಂತಿಯ ಕಣ್ಣುಗಳು ಅದರ ಪ್ರಕಾಶಮಾನವಾದ ರೂಪದ ಮೇಲೆ ಮಡುಗಟ್ಟಿದವು. ಸೂರ್ಯನ ಕಕ್ಷೆಯು ಅವಳ ಅಸ್ತಿತ್ವವನ್ನು ಸೆರೆಹಿಡಿಯುವಂತೆ ತೋರುತ್ತಿತ್ತು ಮತ್ತು ಅವಳು ಅದನ್ನು ನೋಡುತ್ತಿದ್ದಂತೆ ಅವಳೊಳಗೆ ಅದ್ಭುತವಾದ ರೂಪಾಂತರವು ಸಂಭವಿಸಿತು. ಆಕೆಗೆ ಆಕಾಶದ ನೋಟವನ್ನು ಉಡುಗೊರೆಯಾಗಿ ನೀಡಲಾಯಿತು. ಇದು ಜಗತ್ತನ್ನು ಹೊಸ ಮತ್ತು ಆಳವಾದ ರೀತಿಯಲ್ಲಿ ಗ್ರಹಿಸಲು ಅನುವು ಮಾಡಿಕೊಟ್ಟಿತು. ಅವಳು ಸೂರ್ಯನ ವೈಭವವನ್ನು ಆಳವಾಗಿ ನೋಡುತ್ತಿರುವಾಗ ಕುಂತಿಯು ಸ್ವತಃ ಸೂರ್ಯ ದೇವರನ್ನು ತನ್ನ ಮುಂದೆ ನಿಂತಿರುವುದನ್ನು ಕಂಡಳು. ಆತನ ದೈವಿಕ ರೂಪವು ಹೊಳಪು ನೀಡಿದ ಚಿನ್ನದಂತೆ ಹೊಳೆಯಿತು. ಅಮೂಲ್ಯವಾದ ಆಭರಣಗಳಂತೆ ಹೊಳೆಯುವ ಭವ್ಯವಾದ ಕಿವಿಯೋಲೆಗಳಿಂದ ಅಲಂಕರಿಸಲ್ಪಟ್ಟಿತು. ಶಂಖದ ಶನ್ನಂತಹ ರೇಖೆಗಳಿಂದ ಗುರುತಿಸಲಾದ ದೇವರ ಬಲವಾದ ತೋಳುಗಳು ಮತ್ತು ಕುತ್ತಿಗೆ ಆತನ ದೈವಿಕ ಸ್ವಭಾವದ ಬಗ್ಗೆ ಯಾವುದೇ ಸಂದೇಹವನ್ನು ಬಿಡಲಿಲ್ಲ. ಸೂರ್ಯ ಮುಗುಳ್ನಕ್ಕನು. ಅವನ ಪ್ರಕಾಶವು ಕುಂತಿಯ ಹತ್ತಿರ ಬಂದಾಗ ಎಲ್ಲಾ ದಿಕ್ಕುಗಳನ್ನು ಬೆಳಗಿಸುತ್ತಿತ್ತು. ಮೃದುವಾದ ಬಿಲ್ಲಿನೊಂದಿಗೆ ತನ್ನ ಮೇಲೆ ಅವಳ ಶಕ್ತಿಯನ್ನು ಒಪ್ಪಿಕೊಂಡನು. ಅವಳು ಕರೆದ ಮಂತ್ರಗಳ ಶಕ್ತಿಯನ್ನು ಒಪ್ಪಿಕೊಂಡನು. ದೇವರ ಮಾತುಗಳು ಸಿಹಿಯಾಗಿದ್ದವು ಮತ್ತು ಮಧುರವಾಗಿದ್ದವು. ಓ ಸೌಮ್ಯ ಕನ್ಯೆಯೇ, ನಾನು ನಿನ್ನ ಕರೆಗೆ ವಿಧೇಯತೆಯಿಂದ ನಿನ್ನ ಬಳಿಗೆ ಬರುತ್ತೇನೆ. ನಾನು ನಿನ್ನ ಇಚ್ಛೆಗೆ ಒಳಪಟ್ಟು
ನಾನು ನಿನಗೆ ಏನು ಮಾಡಲಿ? ನನಗೆ ಹೇಳು, ಮತ್ತು ನಾನು ನಿನ್ನ ಬಯಕೆಯನ್ನು ಪೂರೈಸುತ್ತೇನೆ. ಕುಂತಿಯ ಪ್ರತಿಕ್ರಿಯೆಯು ಭಯ ಮತ್ತು ಅವಮಾನದ ಮಿಶ್ರಣವಾಗಿತ್ತು. ಅವಳ ಕ್ರಿಯೆಗಳಿಗೆ ಪರಿಣಾಮಗಳಿವೆ ಎಂದು ಅವಳು ತಿಳಿದಿದ್ದಳು, ಮತ್ತು ದೇವರ ಮಾತುಗಳು ತೂಕವನ್ನು ಹೊಂದಿದ್ದವು. ನಡುಗುವ ಧ್ವನಿಯಿಂದ ಅವಳು ಸೂರ್ಯನನ್ನು ತನ್ನ ರಾಜ್ಯಕ್ಕೆ ಮರಳುವಂತೆ ಬೇಡಿಕೊಂಡಳು. ತನ್ನ ಪ್ರಾರ್ಥನೆಯು ಕುತೂಹಲದಿಂದ ಮಾತ್ರ ಹುಟ್ಟಿದೆ ಎಂದು ವಿವರಿಸಿದಳು. ಆದಾಗ್ಯೂ ಸೂರ್ಯನು ಅಷ್ಟು ಸುಲಭವಾಗಿ ವಿಚಲಿತನಾಗುವುದಿಲ್ಲ. ತಾನು ಕುಂತಿಗೆ ಒಂದು ಉದ್ದೇಶದಿಂದ ಬಂದಿದ್ದೇನೆ, ಅವಳೊಂದಿಗೆ ಬೇಯುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟಿದ್ದೇನೆ ಎಂದು ಅವನು ಬಹಿರಂಗಪಡಿಸಿದನು. ದೇವರ ಮಾತುಗಳು ಮನವೊಲಿಸುವ ಮತ್ತು ಬೆದರಿಕೆಯ ಒಳಹರಿವನ್ನು ಹೊಂದಿದ್ದವು. ಅವಳು ಅವನನ್ನು ನಿರಾಕರಿಸಿದರೆ ಪರಿಣಾಮಗಳು ಭೀಕರವಾಗಿರುತ್ತವೆ ಎಂದು ಕುಂತಿಗೆ ಎಚ್ಚರಿಕೆ ನೀಡಿತು. ಅವಳಿಗೆ ಮಾತ್ರವಲ್ಲದೆ ಅವಳ ತಂದೆ ಮತ್ತು ಅವಳಿಗೆ ಮಂತ್ರಗಳನ್ನು ನೀಡಿದ ಬುದ್ಧಿವಂತ ಬ್ರಾಹ್ಮಣನಿಗೂ ಸಹ. ಸೂರ್ಯನು ಮಾತನಾಡುತ್ತಿರುವಾಗ ಕುಂತಿಯು ಆಕಾಶದಲ್ಲಿ ಒಟ್ಟುಗೂಡಿದ ಆಕಾಶದ ಸಭೆಯನ್ನು ನೋಡಲು ಮೇಲ್ಮುಖವಾಗಿ ನೋಡಿದಳು. ದೇವರುಗಳು ಅವಳನ್ನು ಅಣಕದ ನಗುವಿನಿಂದ ನೋಡುತ್ತಿದ್ದರು. ದೇವರ ಸಂಕಟವನ್ನು ನೋಡಿ ಅವರ ಕಣ್ಣುಗಳು ವಿನೋದದಿಂದ ತುಂಬಿದವು. ಆಗಲೇ ಕುಂತಿಗೆ ತನ್ನ ಶಕ್ತಿಯ ನಿಜವಾದ ವ್ಯಾಪ್ತಿ ಮತ್ತು ಅದರೊಂದಿಗೆ ಬರುವ ಜವಾಬ್ದಾರಿಯ ಅರಿವಾಯಿತು. ದೃಢ ನಿಶ್ಚಯದ ಹೃದಯದಿರ. ಬೇಸಿಗೆಯ ದಿನದ ಬಿಸಿಲಿನಲ್ಲಿ ರಾಜ ಕುಂತಿಭೋಜನ ಸುಂದರ ಮಗಳಾದ ಕುಂತಿ ಪ್ರಬಲ ಸೂರ್ಯ ದೇವರಾದ ಸೂರ್ಯನೊಂದಿಗೆ ಮುಖಾಮುಖಿಯಾದಳು. ತನ್ನ ಉದಾತ್ತ ಮಾತುಗಳು ಮತ್ತು ಸಿಹಿ ವಿನಂತಿಗಳ ಹೊರತಾಗಿಯೂ ಅವನ ಉದ್ದೇಶಗಳಿಂದ ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವನ ಶಾಪಕ್ಕೆ ಹೆದರಿ ಕುಂತಿ ತನ್ನ ಕೃತ್ಯಗಳ ಪರಿಣಾಮಗಳ ಬಗ್ಗೆ ಯೋಚಿಸುತ್ತಾಳೆ. ತನ್ನ ಮುಗ್ಧ ತಂದೆ ಮತ್ತು ಬ್ರಾಹ್ಮಣನು ಸೂರ್ಯನ ಕೋಪದಿಂದ ಹೇಗೆ ಪಾರಾಗುತ್ತಾನೆ ಎಂಬುದರ ಬಗ್ಗೆ ಆಳವಾಗಿ ಯೋಚಿಸುತ್ತಾಳೆ. ಅವಳು ಯೋಚಿಸುತ್ತಿದ್ದಂತೆ ಸಂಪೂರ್ಣ ಗೊಂದಲದ ಭಾವವು ಅವಳ ಮೇಲೆ ಸುರಿಯಿತು ಮತ್ತು ಅವಳು ಆಲೋಚನೆಯಲ್ಲಿ ಕಳೆದು ಹೋದಳು. ಅವಳು ಸೂರ್ಯನಿಗೆ ವಿಧೇಯರಾದರೆ ಅವಳ ಸ್ನೇಹಿತರಿಂದ ನಿಂದೆಗೆ ಒಳಗಾಗಬಹುದೆಂಬ ಭಯದಿಂದ, ಮತ್ತು ಅವಳು ಅವನಿಗೆ ವಿಧೇಯರಾದರೆ ಅವಳ ಶಾಪಕ್ಕೆ ಸಮಾನವಾಗಿ ಕೆದರುತ್ತಿದ್ದ ಕುಂತಿ ಭಯದಿಂದ ನಡುಗಿದಳು. ನಂತರ ಅವಳು ತನ್ನ ಧ್ವನಿಯನ್ನು ಪಿಸುಗುಟ್ಟಿದಳು. ಓ ದೇವರೇ, ನನ್ನ ತಂದೆ ಮತ್ತು ತಾಯಿ ಮತ್ತು ಸ್ನೇಹಿತರು ಇನ್ನೂ ಬದುಕಿದ್ದಾರೆ. ನನ್ನ ಕಡೆಯಿಂದ ಈ ಕರ್ತವ್ಯದ ಉಲ್ಲಂಘನೆ ನಡೆಯಬಾರದು. ಅವಳ ಮಾತುಗಳು ನಾಚಿಕೆಯಿಂದ ಕೂಡಿದ್ದವು ಮತ್ತು ಅವಳು ತನ್ನ ಕ್ರಿಯೆಗಳ ಪರಿಣಾಮಗಳನ್ನು ಹೆದರಿದಳು. ಆದಾಗ್ಯೂ ಸೂರ್ಯನು ಕುಂತಿಯ ಮೇಲೆ ಕರುಣೆಯಿಂದ ನಕ್ಕನು. ಕನ್ಯೆಯು ತನ್ನ ಆಸೆಗಳನ್ನು ಆಯ್ಕೆ ಮಾಡಲು ಸ್ವತಂತ್ರಳು ಮತ್ತು ಅವನ ಉದ್ದೇಶಗಳು ಶುದ್ಧವಾಗಿವೆ ಎಂದು ಅವನು ವಿವರಿಸಿದನು. ನನ್ನನ್ನು ತೃಪ್ತಿಪಡಿಸಿದ ನಂತರ ನೀನು ಕನ್ಯೆಯಾಗಿಯೇ ಇರುವಿ, ಅವನು ಹೇಳಿದನು, ಮತ್ತು ನಿನ್ನ ಮಗನು ಪರಾಕ್ರಮಶಾಲಿಯಾಗಿರುತ್ತಾನೆ ಮತ್ತು ಪ್ರಸಿದ್ಧನಾಗುತ್ತಾನೆ. ಕುಂತಿಯು ದೇವರ ಮಾತುಗಳು ದಯೆಯಿಂದ ಕೂಡಿವೆ ಎಂದು ಅರಿತುಕೊಂಡಾಗ ಅವಳ ಭಯವು ಮಸುಕಾಗಲು ಪ್ರಾರಂಭಿಸಿತು. ತನ್ನ ಹೃದಯದಲ್ಲಿ ಇನ್ನೂ ಹೆದರಿಕೆಯ ಭಾವವಿದ್ದ ಕುಂತಿಯು ಸೂರ್ಯನಿಗೆ ಒಂದು ಅಂತಿಮ ವರವನ್ನು ಕೇಳಿದಳು. ತನ್ನ ಮಗುವನ್ನು ಅಮೃತ ಎಂಬ ದೇವರ ಅಮೃತದಿಂದ ಮಾಡಿದ ಆಕಾಶ ರಕ್ಷಾ ಕವಚದಿಂದ ಅಲಂಕರಿಸಬೇಕೆಂದು ಅವಳು ಬಯಸಿದ್ದಳು. ಸೂರ್ಯನು ಒಪ್ಪಿಕೊಂಡನು. ತನ್ನ ಮಗು ಪ್ರಬಲ, ಶಸ್ತ್ರಸಜ್ಜಿತ ಮತ್ತು ಬಲಶಾಲಿಯಾಗಿರುತ್ತಾನೆ. ಕಿವಿಯೋಲೆಗಳು ಮತ್ತು ದೈವಿಕ ಮೂಲತತ್ವದಿಂದ ಮಾಡಿದ ಮೇಲಂಗಿಯನ್ನು ಹೊಂದಿರುತ್ತಾನೆ ಎಂದು ಅವಳಿಗೆ ಭರವಸೆ ನೀಡಿದನು. ಕುಂತಿಯ ಸಂಕಲ್ಪವು ಬಲಗೊಳ್ಳುತ್ತಿದ್ದಂತೆ ಅವಳು ಸೂರ್ಯನ ಕೋರಿಕೆಗೆ ಸಮ್ಮತಿಸಿದಳು. ನಂತರ ದೇವರು ಅವಳ ಹೊಕ್ಕುಳವನ್ನು ಮುಟ್ಟಿದನು. ಯೋಗ ಶಕ್ತಿಯ ಮೂಲಕ ತನ್ನ ಶಕ್ತಿಯಿಂದ ಅವಳನ್ನು ತುಂಬಿದನು. ಆ ಕ್ಷಣದಲ್ಲಿ ಕುಂತಿ ತನ್ನ ಮೇಲೆ ಚಂಡಮಾರುತವು ಅಪ್ಪಳಿಸಿದಂತೆ ತಾನು ದಿಗ್ಭ್ರಮೆಗೊಂಡಿದ್ದೇನೆ ಎಂದು ಭಾವಿಸಿದಳು. ಅವಳು ಪ್ರಜ್ಞೆ ಕಳೆದುಕೊಂಡು ಹಾಸಿಗೆಯ ಮೇಲೆ ಬಿದ್ದಳು. ಸೂರ್ಯನು ಹೊರಡಲು ಸಿದ್ಧವಾಗುತ್ತಿದ್ದಾಗ ಅವನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಕುಂತಿಗೆ ಆಶ್ವಾಸನೆಯ ಮಾತುಗಳನ್ನು ಹೇಳಿದನು. ನೀನು ಒಬ್ಬ ಮಗನನ್ನು ಹೆರುವೆ,
ಅವನು ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಬಳಸುವವರಲ್ಲಿ ಅಗ್ರಗಣ್ಯನಾಗುತ್ತಾನೆ ಎಂದು ಹೇಳಿದನು. ಅದೇ ಸಮಯದಲ್ಲಿ ನೀನು ಕನ್ಯೆಯಾಗಿಯೇ ಉಳಿಯುವೆ. ಆ ಕೊನೆಯ ಮಾತುಗಳೊಂದಿಗೆ ಸೂರ್ಯನು ಕ್ಷೀಣ ಗಾಳಿಯಲ್ಲಿ ಕಣ್ಮರೆಯಾದನು. ಕುಂತಿಯು ತನ್ನ ಪ್ರಜ್ಞೆಯನ್ನು ಮರಳಿ ಪಡೆದಾಗ ಆಕೆಗೆ ಆಶ್ಚರ್ಯ ಮತ್ತು ಭಯದ ಅನುಭವವಾಯಿತು. ತನ್ನ ಮಗುವನ್ನು ಹೆರುವುದಕ್ಕಾಗಿ ಸ್ವತಃ ಸೂರ್ಯ ದೇವರೇ ತನ್ನನ್ನು ಆರಿಸಿಕೊಂಡಿದ್ದಾನೆ ಮತ್ತು ಅವರ ಸಂತತಿಯು ಪ್ರಬಲ ಯೋಧನಾಗುತ್ತಾನೆ ಎಂದು ಆಕೆಗೆ ತಿಳಿದಿತ್ತು. ಆದ್ದರಿಂದ ಹೊಸ ಉದ್ದೇಶದ ಪ್ರಜ್ಞೆಯೊಂದಿಗೆ ಕುಂತಿಯು ತನ್ನ ಹಾಸಿಗೆಯ ಮೇಲೆ ಮಲಗಿದ್ದಳು. ಅವಳ ಹೃದಯವು ಭರವಸೆ ಮತ್ತು ನಿರೀಕ್ಷೆಯಿಂದ ತುಂಬಿತ್ತು. ವರ್ಷದ 10ನೇ ತಿಂಗಳಲ್ಲಿ ಬೆಳಗಿದ 15 ದಿನಗಳ ಮೊದಲ ದಿನದಂದು ಪ್ರೀತಾ ಒಬ್ಬ ಮಗನನ್ನು ಗರ್ಭಧರಿಸಿದಳು. ಅವನು ನಕ್ಷತ್ರಗಳ ಒಡೆಯನನ್ನು ಹೋಲುವಷ್ಟು ದೈವಿಕ ವ್ಯಕ್ತಿಯಾಗಿದ್ದನು. ಕನ್ಯೆಯ ಸ್ನೇಹಿತರಿಗೆ ಅವಳ ಸ್ಥಿತಿಯ ಬಗ್ಗೆ ತಿಳಿದಿರಲಿಲ್ಲ ಮತ್ತು ಅವಳು ಅದನ್ನು ಅವರಿಂದ ಎಚ್ಚರಿಕೆಯಿಂದ ಮರೆಮಾಡಿದಳು. ಕನ್ಯೆಯರಿಗೆ ನಿಗದಿಪಡಿಸಿದ ಅಪಾರ್ಟ್ಮೆಂಟ್ಗಳಲ್ಲಿ ಏಕಾಂತದಲ್ಲಿ ವಾಸಿಸುತ್ತಿದ್ದಳು. ಅವಳ ದಾದಿಯೊಬ್ಬಳು ಮಾತ್ರ ಸತ್ಯವನ್ನು ತಿಳಿದಿದ್ದ. ದಿನಗಳು ಉರುಳಿದಂತೆ ಪ್ರೀತಿಯ ಹೊಟ್ಟೆ ಬೆಳೆಯಿತು ಮತ್ತು ದೇವತೆಯ ಆಶೀರ್ವಾದದಿಂದ ತನ್ನ ತಂದೆಯ ಸಾರವಾದ ದೈವಿಕ ಸೂರ್ಯನನ್ನು ಸಾಕಾರಗೊಳಿಸಿದ ಮಗನಿಗೆ ಜನ ನೀಡಿದಳು. ಮಗುವನ್ನು ಹೊದಿಕೆಯ ಕೋಟ್ನಲ್ಲಿ ಸುತ್ತಿ ಪ್ರಕಾಶಮಾನವಾದ ಕಿರಿಯೋಲೆಗಳಿಂದ ಅಲಂಕರಿಸಲಾಗಿತ್ತು ಮತ್ತು ಸಿಂಹದಂತಹ ಕಣ್ಣುಗಳು ಮತ್ತು ಎತ್ತಿನಂತೆ ಬಲವಾದ ಭುಜಗಳನ್ನು ಹೊಂದಿತ್ತು. ಕಣ್ಣೀರು ತನ್ನ ಮುಖದ ಮೇಲೆ ಹರಿಯತೊಡಗಿದಾಗ ಪ್ರೀತಾ ತನ್ನ ದಾದಿಯೊಂದಿಗೆ ಸಮಾಲೋಚಿಸಿ ಶಿಶುವನ್ನು ಮೃದುವಾದ ಹಾಳೆಗಳು ಮತ್ತು ದುಬಾರಿ ಮೆತ್ತೆಗಳಿಂದ ಮುಚ್ಚಿದ ವಿಕಲ್ಪೆಟ್ಟಿಗೆಯಲ್ಲಿ ಇರಿಸಿದಳು. ಅದನ್ನು ಮೇಳದಿಂದ ಮುಚ್ಚಿದಳು ಮತ್ತು ಅದನ್ನು ಶ್ರೀಮಂತ ಹೊದಿಕೆಯಲ್ಲಿ ಸುತ್ತಿದಳು. ಭಾರವಾದ ಹೃದಯದಿಂದ ಅವಳು ಬುಟ್ಟಿಯನ್ನು ಅಶ್ವ ನದಿಗೆ ತೆಗೆದುಕೊಂಡು ಹೋಗಿ ಅದನ್ನು ಅದರ ನೀರಿಗೆ ರವಾನಿಸಿದಳು. ಸಂತಾನವನ್ನು ಹೊಂದುವ ಅವಿವಾಹಿತ ಹುಡುಗಿಯನ್ನು ಅನುಚಿತವೆಂದು ಪರಿಗಣಿಸಲಾಗಿದೆ ಎಂದು ತಿಳಿದಿದ್ದರೂ ತನ್ನ ಮಗುವಿನ ಮೇಲಿನ ಪ್ರೀತಿಯು ಎಲ್ಲಾ ಚಿಂತೆಗಳನ್ನು ಮೀರಿಸಿತು. ಅವಳು ಅಳುತ್ತಿರುವಾಗ ಕುಂತಿ ತನ್ನ ಮಗನಿಗೆ ಭರವಸೆ ಮತ್ತು ರಕ್ಷಣೆಯ ಮಾತುಗಳನ್ನು ಉಚ್ಚರಿಸಿದಳು. ಪ್ರಿಯರೇ, ನೀವು ಎಲ್ಲಿಗೆ ಹೋದರೂ ಭೂಮಿಯಲ್ಲಿ, ನೀರಿನಲ್ಲಿ ಅಥವಾ ಆಕಾಶದಲ್ಲಿ ಅದೃಷ್ಟವು ನಿಮ್ಮದಾಗಲಿ. ನಿಮ್ಮ ಮಾರ್ಗಗಳು ಯಾವಾಗಲೂ ಮಂಗಳಕರವಾಗಿರಲಿ ಮತ್ತು ನಿಮ್ಮ ದಾರಿಯಲ್ಲಿ ಯಾವುದೇ ಅಡೆತಡೆಗಳು ನಿಲ್ಲದಿರಲಿ. ನಿಮ್ಮನ್ನು ಎದುರಿಸುವವರ ಹೃದಯಗಳು ನಿಮ್ಮ ಬಗ್ಗೆ ದ್ವೇಷದಿಂದ ಮುಕ್ತವಾಗಿರಲಿ. ಆಕೆ ತನ್ನ ಮಗನನ್ನು ತನ್ನ ಪ್ರಯಾಣದಲ್ಲಿ ರಕ್ಷಿಸಲು ನೀರಿನ ಒಡೆಯ ವರುಣನನ್ನು ಬೇಡಿಕೊಂಡಳು. ದೈವಿಕ ತಂದೆಯಾದ ಸೂರ್ಯನು ಅವನನ್ನು ಎಲ್ಲೆಡೆ ನೋಡಿಕೊಳ್ಳಲಿ ಮತ್ತು ಆದಿತ್ಯರು, ವಾಸುಗಳು, ರುದ್ರರು, ಸಾಧ್ಯಾಗಳು, ವಿಶ್ವದೇವರು, ಮರುತರು ಮತ್ತು ಇಂದ್ರನೊಂದಿಗೆ ಕಾರ್ಡಿನಲ್ ಪಾಯಿಂಟುಗಳು ಅವನನ್ನು ಎಲ್ಲಾ ಸಮಯದಲ್ಲೂ ರಕ್ಷಿಸಲು. ಕುಂತಿಯ ಮಾತುಗಳು ರಾತ್ರಿಯ ಗಾಳಿಯಲ್ಲಿ ಮಾಯವಾಗುತ್ತಿದ್ದಂತೆ ಅವಳು ನಿಧಾನವಾಗಿ ಬುಟ್ಟಿಯನ್ನು ಅಸ್ವಾದ ನೀರಿನ ಮೇಲೆ ಇರಿಸಿದಳು. ಆಕೆಯ ಹೃದಯವು ಹಂಬಲದಿಂದ ಬಳಲುತ್ತಿದ್ದರೂ ತನ್ನ ತಂದೆ ಮತ್ತು ಜಗತ್ತಿನಿಂದ ತನ್ನ ರಹಸ್ಯವನ್ನು ಮರೆಮಾಚುವುದು ಉತ್ತಮ ಎಂದು ಆಕೆಗೆ ತಿಳಿದಿತ್ತು. ನರ್ಸ್ ಕೂಡ ಅವರು ಬುಟ್ಟಿಯನ್ನು ನದಿಯಲ್ಲಿ ಎಸೆಯುವಾಗ ಅಳತೊಡಗಿದಳು. ಪ್ರವಾಹಗಳು ವಿಕರ್ಪೆಟ್ಟಿಗೆಯನ್ನು ಕೆಳಮುಖವಾಗಿ ಒಯ್ಯುತ್ತಿದ್ದವು. ಇದು ಅಸ್ವಾದಿಂದ ಶಾರ್ಮಾನ್ವತಿಯವರೆಗೆ, ನಂತರ ಯಮುನಾಕ್ಕೆ ಮತ್ತು ಅಂತಿಮವಾಗಿ ಗಂಗಾ ನದಿಗೆ ತೇಲುತ್ತಿತ್ತು. ಅದು ಅಲೆಗಳ ಮೇಲೆ ಚಲಿಸುತ್ತಿದ್ದಂತೆ ಒಳಗಿನ ಮಗು ಜೀವಂತವಾಗಿ ಕುಳಿಯಿತು. ಅವನ ಮೇಲಂಗಿಯ ಕೋಟ್, ಅಮೃತದಿಂದ ಮಾಡಿದ ಕಿವಿಯೋಲೆಗಳು ಮತ್ತು ಡೆಸ್ಟಿನಿ ಆರ್ಡಿನೆನ್ಸಿ ಪ್ರವಾಹಗಳು ಅಂತಿಮವಾಗಿ ಆ ಬುಟ್ಟಿಯನ್ನು ಸುತ್ತ ಬುಡಕಟ್ಟಿನ ಒಬ್ಬ ಸದಸ್ಯನಿಂದ ಆಳಲ್ಪಡುತ್ತಿದ್ದ ಚಂಪಾ ನಗರಕ್ಕೆ ತಂದವು. ಅಲ್ಲಿ ಮಗುವು ತನ್ನ ಅದೃಷ್ಟಕ್ಕಾಗಿ ಕಾಯುತ್ತಾ ಅಡಗಿಕೊಂಡಿದ್ದನು. 90 ಅವನು ಹೊರಹೊಮ್ಮುವ ದಿನ ದೈವಿಕ ಸೂರ್ಯನಂತೆ ಬಲವಾದ ಮತ್ತು ಪ್ರಕಾಶಮಾನವಾಗಿತ್ತು. ಗಂಗಾ ನದಿಯ ಪ್ರಶಾಂತವಾದ ನೀರಿನ ಮೇಲೆ ಸೂರ್ಯನು ಮುಳುಗುತ್ತಿದ್ದನು. ಅದರ ಮೇಲ್ಮೈಯಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಇಲ್ಲಿ ಧೃತರಾಷ್ಟ್ರನ ಸಾರಥಿ ಮತ್ತು ಆಪ್ತ ಸ್ನೇಹಿತರಾದ ಅಧಿರಥನು ತನ್ನ ಪತ್ನಿ ರಾಧೆಯೊಂದಿಗೆ ಸ್ನಾನ ಮಾಡಲು
ಮತ್ತು ಪವಿತ್ರ ನದಿಗೆ ಗೌರವ ಸಲ್ಲಿಸಲು ಬಂದಿದ್ದನು. ತನ್ನ ಸಾಟಿಯಿಲ್ಲದ ಸೌಂದರ್ಯಕ್ಕೆ ಹೆಸರುವಾಸಿಯಾದ ರಾಧೆಯು ಯಾವಾಗಲೂ ಮಗುವನ್ನು ಬಯಸಿದ್ದಳು. ಆದರೆ ಅದೃಷ್ಟವು ಅವರ ಮೇಲೆ ದಯೆ ತೋರಲಿಲ್ಲ. ಅವರು ನದಿಯ ದಡದಲ್ಲಿ ನಿಂತಾಗ ರಾಧೆಯ ಕಣ್ಣುಗಳು ದೈವಿಕ ಚಿಹ್ನೆಯನ್ನು ಹುಡುಕುತ್ತಿದ್ದವು. ಇದಕ್ಕಿದ್ದಂತೆ ತೀರಕ್ಕೆ ಎದುರಾದ ಅಲೆಗಳ ಸೌಮ್ಯವಾದ ನಡುಗುವಿಕೆಯು ಅವರ ಗಮನವನ್ನು ಸೆಳೆಯಿತು. ಅಮೂಲ್ಯವಾದ ಉಂಗುರಗಳಿಂದ ಅಲಂಕರಿಸಲ್ಪಟ್ಟ ಮತ್ತು ಹಾನಿಯಿಂದ ರಕ್ಷಿಸಲು ಸಮರ್ಥವಾದ ಒಂದು ಸಣ್ಣ ಪೆಟ್ಟಿಗೆಯನ್ನು ಪ್ರವಾಹಗಳು ತಮ್ಮತ್ತ ಕೊಂಡೊಯ್ಯುತ್ತಿದ್ದವು. ಕುತೂಹಲದಿಂದ ಅಧಿರಥನು ಪೆಟ್ಟಿಗೆಯನ್ನು ಎಚ್ಚರಿಕೆಯಿಂದ ಹಿಂಪಡೆದನು ಮತ್ತು ಅವರು ಒಟ್ಟಾಗಿ ಅದರ ವಿಷಯಗಳನ್ನು ಪರಿಶೀಲಿಸಿದರು. ಒಳಗೆ ಅವರು ಚಿನ್ನದ ರಕ್ಷಾಕವಚದಲ್ಲಿ ಹೊಳೆಯುವ ಭವ್ಯವಾದ ಶಿಶುವನ್ನು ಕಂಡರು. ಅವನ ಮುಖವು ಪಾರಮಾರ್ಥಿಕ ಸೌಂದರ್ಯದಿಂದ ಹೊಳೆಯುತ್ತಿತ್ತು. ರಾಧೆಯು ಮಗುವನ್ನು ನೋಡುತ್ತಿದ್ದಂತೆ ಅವಳ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಇದು ದೇವರುಗಳಿಂದ ಬಂದ ಉಡುಗೊರೆಯಾಗಿರಬೇಕು. ಅವಳು ವಿಸ್ಮಯದಿಂದ ಕೂಗಿದಳು. ಅವಳ ಧ್ವನಿಯು ಭಯದಿಂದ ತುಂಬಿತು. ಅಧಿರಥನ ಕಣ್ಣುಗಳು ಅವಳನ್ನು ಪ್ರತಿಬಿಂಬಿಸಿದವು ಮತ್ತು ಅವನು ದೃಢನಿಶ್ಚಯದಿಂದ ಹೇಳಿದನು, ನಾನು ಹುಟ್ಟಿದಾಗಿನಿಂದ ನಾನು ಅಂತಹ ಅದ್ಭುತವನ್ನು ನೋಡಿಲ್ಲ. ಈ ಮಗು ಖಂಡಿತವಾಗಿಯೂ ಆಕಾಶದಲ್ಲಿ ಜನಿಸುತ್ತದೆ. ರಾಧೆಯು ಶಿಶುವನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡಳು ಮತ್ತು ಅವರು ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದಂತೆ, ಈ ಮಗುವಿಗೆ ವಾಸುಸೇನ ಎಂದು ಹೆಸರಿಡಲಾಗುವುದು, ಏಕೆಂದರೆ ಅವನು ಬೆಳಗಿನ ಸೂರ್ಯನಂತೆ ಹೊಳೆಯುತ್ತಾನೆ. ವರ್ಷಗಳು ಉಳಿದಂತೆ ವಸುಸೇನನು ರಾಧೆಯ ಪ್ರೀತಿಯ ಆರೈಕೆಯಲ್ಲಿ ಬಲಶಾಲಿಯಾಗಿ ಮತ್ತು ಶಕ್ತಿಯುತನಾಗಿ ಬೆಳೆದನು. ಸ್ವತಃ ಅಧಿರಥನಿಂದ ಯುದ್ಧದ ಕಲೆಯಲ್ಲಿ ತರಬೇತಿ ಪಡೆದನು. ನಂತರ ಅವನಿಗೆ ಇತರ ಪುತ್ರರು ಜನಿಸಿದರು. ಆದರೆ ವಾಸುಸೇನನು ಸಾಮಾನ್ಯ ಮಗುವಲ್ಲ ಎಂಬುದು ಸ್ಪಷ್ಟವಾಯಿತು. ಯುದ್ಧದಲ್ಲಿ ಅವನ ಪರಾಕ್ರಮ ಮತ್ತು ಅವನ ಸಾಟಿಯಿಲ್ಲದ ಸೌಂದರ್ಯವು ಅವನನ್ನು ಇತರರಿಗಿಂತ ಭಿನ್ನವಾಗಿಸಿತ್ತು. ತನ್ನ ಮಗನ ಇರುವಿಕೆಯ ಅರಿವಿರದ ಪ್ರೀತ ತಾನು ವರ್ಷಗಳ ಹಿಂದೆ ಬಿಟ್ಟುಕೊಟ್ಟ ಮಗನಾದ ಕರ್ಣನ ಯಾವುದೇ ಚಿಹ್ನೆಯನ್ನು ಹುಡುಕಲು ಬೇಹುಗಾರರನ್ನು ಕಳುಹಿಸಿದ್ದಳು. ಆದ್ದರಿಂದ ವಾಸುಸೇನನು ಅಂಧರ ನಡುವೆ ಒಬ್ಬ ರಥಿಯನ ಹಿರಿಯ ಮಗನಾಗಿ ಬೆಳೆಯುತ್ತಿರುವುದನ್ನು ಅವರು ಕಂಡುಕೊಂಡರು. ಅವನ ಖ್ಯಾತಿಯು ಶೀಘ್ರದಲ್ಲೇ ದೂರ ದೂರಕ್ಕೆ ಹರಡಿತು ಮತ್ತು ಅವನು ಗುಷ ಎಂದು ಹೆಸರಾದನು. ವಾಸುಸೇನನು ಪ್ರೌಢನಾಗುತ್ತಿದ್ದಂತೆ ಆತನಿಂದ ಯುದ್ಧದ ಕಲೆಯನ್ನು ಕಲಿಯಲು ಪ್ರಸಿದ್ಧ ಶಿಕ್ಷಕ ದ್ರೋಣನನ್ನು ಹುಡುಕುತ್ತಾ ಅಧೀರತೆಯ ಆಶೀರ್ವಾದದೊಂದಿಗೆ ಹಸ್ತಿನಾಪುರಕ್ಕೆ ಪ್ರಯಾಣಿಸಿದನು. ಇಲ್ಲಿಯೇ ಆತ ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನೊಂದಿಗೆ ಸ್ನೇಹ ಬೆಳೆಸಿದನು ಮತ್ತು ಅವರು ಒಟ್ಟಾಗಿ ಯುದ್ಧ ತಂತ್ರಗಳ ಬಗ್ಗೆ ಉತ್ಸಾಹಭರಿತ ಸಂಭಾಷಣೆಗಳಲ್ಲಿ ತೊಡಗುತ್ತಿದ್ದರು. ಕರ್ಣನು ಅದ್ಭುತ ವ್ಯಕ್ತಿಯನ್ನು ಸಾಬೀತಾಯಿತು. ದ್ರೋಣನ ಮಾರ್ಗದರ್ಶನದಲ್ಲಿ ಎಲ್ಲಾ 4 ರೀತಿಯ ಶಸ್ತ್ರಾಸ್ತ್ರಗಳನ್ನು ಕರಗತ ಮಾಡಿಕೊಂಡನು. ಬಿಲ್ಲಿನೊಂದಿಗಿನ ಅವನ ಪರಾಕ್ರಮವು ಅವನಿಗೆ ಹೆಚ್ಚಿನ ಖ್ಯಾತಿಯನ್ನು ಗಳಿಸಿತು ಮತ್ತು ದುರ್ಯೋಧನನೊಂದಿಗಿನ ಅವನ ಸ್ನೇಹವು ಅವರ ಬಾಂಧವ್ಯವನ್ನು ಬಲಪಡಿಸಿತು. ಆದರೆ ಈ ಹೊಸ ಸ್ನೇಹದ ನಡುವೆ ಕರ್ಣನ ಹೃದಯವು ಒಂದು ರಹಸ್ಯವನ್ನು ಆಶ್ರಯಿಸಿತು. ವಾಸ್ತವವಾಗಿ ಅವನು ದ್ರೋಣನ ಮಗನಾಗಿದ್ದನು. ನಿರ್ಮಲವಾದ ಕಾಡಿನ ಮಧ್ಯದಲ್ಲಿ ಅಧೀರಥನ ಮಗ ಕರ್ಣನ ಮುಂದೆ ನಿಗೂಢವಾದ ಬ್ರಾಹ್ಮಣನು ಕಾಣಿಸಿಕೊಂಡನು. ಕರ್ಣನನ್ನು ನೋಡುತ್ತಿರುವಾಗ ಬ್ರಾಹ್ಮಣನ ಕಣ್ಣುಗಳು ಅಲೌಕಿಕ ತೀವ್ರತೆಯಿಂದ ಹೊಳೆಯುತ್ತಿದ್ದವು. ಸೌಮ್ಯವಾದ ನಗುವಿನೊಂದಿಗೆ ಕರ್ಣನು ಅವನನ್ನು ಸ್ವಾಗತಿಸಿದನು. ಅವನಿಗೆ ಯಾವ ಉಡುಗೊರೆ ಅಥವಾ ವರಬೇಕು ಎಂದು ಕೇಳಿದನು. ಆದಾಗ್ಯೂ ಬ್ರಾಹ್ಮಣನು ಭೌತಿಕ ಸಂಪತ್ತು ಅಥವಾ ಸಂಪತ್ತನ್ನು ಕೇಳಲಿಲ್ಲ. ಬದಲಿಗೆ ಅವನ ನೋಟವು ಕರ್ಣನ ದೇಹದ ಮೇಲೆ ಸೂರ್ಯನಂತೆ ಹೊಳೆಯುತ್ತಿದ್ದ ಪತ್ರ ಮತ್ತು ಕಿವಿಯೋಲೆಗಳ ಮೇಲೆ ಬಿದ್ದಿತು. ಇವುಗಳು ನಿನ್ನ ಅಶೇಯತೆಯ ಮೂಲಗಳಾಗಿವೆ. ಓ ಕಳ್ಳನೇ, ನಾನು ನಿನಗೆ ಸಮಾನವಾದ ಶಕ್ತಿಯನ್ನು ಹೊಂದಲು ಅವುಗಳನ್ನು ನನಗೆ ಕೊಡು ಎಂದು ಅವನು ಹೇಳಿದನು. ಕರ್ಣನು ಬ್ರಾಹ್ಮಣನ ಕೋರಿಕೆಯಿಂದ ದಿಗ್ಭ್ರಮೆಗೊಂಡನು. ಆದರೆ ಆತನು ವಿವಿಧ ಮಾತುಗಳು ಮತ್ತು ಉಡುಗೊರೆಗಳಿಂದ ಆತನ ಮನವೊಲಿಸಲು ಪ್ರಯತ್ನಿಸಿದನು. ಆತನಿಗೆ ಭೂಮಿ, ಸುಂದರವಾದ ಹುಡುಗಿಯರು, ಕತ್ತೆ ಕಿರುಬಗಳು ಮತ್ತು ಹೊಲಗಳನ್ನು ನೀಡಲು
ಮುಂದಾದನು. ಆದರೆ ಬ್ರಾಹ್ಮಣನು ಅಂಚೆ, ಕೋಟ್ ಮತ್ತು ಕಿವಿಯೋಲೆಗಳ ಬೇಡಿಕೆಯಲ್ಲಿ ಅಚಲನಾಗಿದ್ದನು. ವಿಚಲಿತರಾಗದೆ ಕರ್ಣನು ಬ್ರಾಹ್ಮಣನನ್ನು ಸಮಾಧಾನಪಡಿಸುವ ಪ್ರಯತ್ನವನ್ನು ಮುಂದುವರಿಸಿದನು. ಅವನನ್ನು ದೇವತೆಯಾಗಿ ಪೂಜಿಸಿದನು. ಆದರೂ ಬ್ರಾಹ್ಮಣನು ಬೇರೆ ಯಾವುದೇ ವರವನ್ನು ಕೇಳಲು ನಿರಾಕರಿಸಿದನು. ಆಗ ಕರ್ಣನು ತನ್ನ ನಿಜವಾದ ಗುರುತನ್ನು ಬಹಿರಂಗಪಡಿಸಿದನು. ಅವನು ಬ್ರಾಹ್ಮಣನ ವೇಷದಲ್ಲಿ ದೇವತೆಗಳ ರಾಜನಾದ ಇಂದ್ರನಾಗಿದ್ದನು. ತನ್ನ ಕಣ್ಣಿನಲ್ಲಿ ದುರುದ್ದೇಶಪೂರಿತ ಮಿನುಗುವಿಕೆಯೊಂದಿಗೆ ಇಂದ್ರನು ಒಂದು ವ್ಯಾಪಾರವನ್ನು ಪ್ರಸ್ತಾಪಿಸಿದನು. ಅಂಚೆ, ಕೋಟ್ ಮತ್ತು ಕಿವಿಯೋಲೆಗಳಿಗೆ ಬದಲಾಗಿ ಅವನು ಕರ್ಣನಿಗೆ 100 ಶತ್ರುಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಒಂದು ದಾರ್ಢಕ್ ಅನ್ನು ನೀಡುತ್ತಾನೆ. ಆದಾಗ್ಯೂ ಈ ದಾರ್ಢಕ್ ಯುದ್ಧದಲ್ಲಿ ಕೇವಲ ಒಬ್ಬ ಪ್ರಬಲ ವೈರಿಯನ್ನು ಕೊಲ್ಲುತ್ತದೆ ಮತ್ತು ಅದು ತನ್ನ ಉದ್ದೇಶವನ್ನು ಸಾಧಿಸಿದ ನಂತರ ಇಂದ್ರನ ಕೈಗೆ ಮರಳುತ್ತದೆ. ಅಂತಹ ಪ್ರಬಲವಾದ ಆಯುಧವನ್ನು ಹೊಂದಲು ಉತ್ಸುಕನಾಗಿದ್ದ ಕರ್ಣನು ಈ ವ್ಯಾಪಾರಕ್ಕೆ ಒಪ್ಪಿಕೊಂಡನು. ಆದರೆ ಪತ್ರದ ಲಾಂಛನವನ್ನು ಕತ್ತರಿಸುವ ಮೂಲಕ ತನ್ನ ದೇಹವು ವಿರೂಪಗೊಳ್ಳುವುದಿಲ್ಲ ಎಂಬ ಭರವಸೆಯನ್ನು ಕೇಳಿದಾಗ ಇಂದ್ರನು ತನ್ನ ದೇಹವು ಕಳಂಕರಹಿತವಾಗಿ ಉಳಿಯುತ್ತದೆ ಎಂದು ಭರವಸೆ ನೀಡಿದನು. ಕರ್ಣನು ತನ್ನ ನೈಸರ್ಗಿಕ ಪತ್ರವನ್ನು ಶಾಂತ ಮತ್ತು ಪ್ರಶಾಂತ ಅಭಿವ್ಯಕ್ತಿಯಿಂದ ಹೊರತೆಗೆಯುತ್ತಿದ್ದಂತೆ ಆಕಾಶಗಳು, ಪುರುಷರು ಮತ್ತು ದಾನವರ ಇಡೀ ಸಮೂಹವು ಗುಡುಗು ಸಿಡಿಲಿನಲ್ಲಿ ಸ್ಫೋಟಿಸಿತು. ಆಕಾಶದ ಕೆಟ್ಟಗಳನ್ನು ನುಡಿಸಲಾಯಿತು ಮತ್ತು ಅವರು ಪತ್ರದ ಕೋಟ್ ಅನ್ನು ಇಂದ್ರನಿಗೆ ಹಸ್ತಾಂತರಿಸುವಾಗ ಹೂವುಗಳು ಅವನ ಮೇಲೆ ಸುರಿದವು. ಇನ್ನೂ ಗರ್ತರಿಂದ ತೊಟ್ಟಿಕ್ಕಿದವು. ಕರ್ಣನು ತನ್ನ ಕಿವಿಯಿಂದ ಕಿವಿಯೋಲೆಗಳನ್ನು ಕತ್ತರಿಸಿಕೊಂಡು ಅವುಗಳನ್ನು ಇಂದ್ರನಿಗೂ ಒಪ್ಪಿಸಿದನು ಮತ್ತು ಈ ಕಾರಣಕ್ಕಾಗಿಯೇ ಅವನು ಕರ್ಣನೆಂದು ಕರೆಯಲ್ಪಟ್ಟನು. ದೇವರುಗಳೇ ಅವನನ್ನು ಮೋಸಗೊಳಿಸಿದರು. ಪಾಂಡವರ ಕಾರ್ಯವು ಪೂರ್ಣಗೊಂಡಂತೆ ಕಾಣಿಸುತ್ತಿದ್ದಂತೆ ಇಂದ್ರನು ಮನುಷ್ಯರ ನಡುವೆ ಆಶ್ಚರ್ಯ ಮತ್ತು ಭಯದ ಹಾದಿಯನ್ನು ಬಿಟ್ಟು ಸ್ವರ್ಗಕ್ಕೆ ಹೋದನು. ಧೃತರಾಷ್ಟ್ರನ ಪುತ್ರರು ದುಃಖ ಮತ್ತು ಹೆಮ್ಮೆಯಿಂದ ತುಂಬಿದ್ದರು. ಆದರೆ ಕರ್ಣನ ದುರವಸ್ಥೆಯ ಸುದ್ದಿಯಿಂದ ಪೀಡಿತನ ಪುತ್ರರು ಸಂತೋಷಪಟ್ಟರು. ತಮ್ಮ ವನವಾಸದ 12ನೇ ವರ್ಷವು ಸಮೀಪಿಸುತ್ತಿದ್ದಂತೆ ಪಾಂಡವರು ಕಾಮ್ಯಕದಲ್ಲಿನ ತಮ್ಮ ಆಶ್ರಯದಿಂದ ಪವಿತ್ರವಾದ ದ್ವೈತವನಕ್ಕೆ ಮರಳಿದರು. ಸೂರ್ಯನು ದ್ವೈತವನ ಅರಣ್ಯದ ಮೇಲೆ ಮುಳುಗುತ್ತಿದ್ದನು. ಆ ಭೂಪ್ರದೇಶದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ತನ್ನ ಸಹೋದರರಾದ ಭೀಮಸೇನ ಮತ್ತು ಅರ್ಜುನನೊಂದಿಗೆ ಮರೆಯಲಾಗದ ವೈಭವದ ರಾಜ ಯುಧಿಷ್ಠಿರನು ಈ ಕಾಡಿನಲ್ಲಿ ಸ್ವಲ್ಪ ಸಮಯದಿಂದ ವಾಸಿಸುತ್ತಿದ್ದನು. ಕಠಿಣ ಪ್ರತಿಜ್ಞೆಗಳನ್ನು ಮಾಡುತ್ತಾ ಭೂಮಿಯಲ್ಲಿ ವಾಸಿಸುತ್ತಿದ್ದನು. ಅವರ ಪತ್ನಿ ಕೃಷ್ಣ ಅವರೊಂದಿಗೆ ಸೇರಿಕೊಂಡಳು ಮತ್ತು ಅವರು ಈ ಸುಂದರವಾದ ಧಾಮದಲ್ಲಿ ವಾಸಿಸುತ್ತಿದ್ದರು. ಅದರ ಸುತ್ತಲೂ ರುಚಿಕರವಾದ ಹಣ್ಣುಗಳು ಮತ್ತು ಬೇರುಗಳನ್ನು ಹೊಂದಿರುವ ಮರಗಳಿದ್ದವು. ಅವರು ದ್ವೈತವನದಲ್ಲಿ ವಾಸಿಸುತ್ತಿದ್ದಾಗ ಒಂದು ಜಿಂಕೆ ಅವರ ಮಧ್ಯದಲ್ಲಿ ಅಲೆದಾಡಿತು. ಇದು ಸಾಕಷ್ಟು ಗದ್ದಲವನ್ನುಂಟು ಮಾಡಿತು. ತಪ್ಪಿಸಿಕೊಳ್ಳುವ ತರಾತುರಿಯಲ್ಲಿ ಅದು ಆಕಸ್ಮಿಕವಾಗಿ ಬೆಂಕಿ ಹಚ್ಚಲು ಬಳಸಿದ್ದ 2 ಕೋಲುಗಳನ್ನು ಮತ್ತು ಹತ್ತಿರದಲ್ಲಿ ವಾಸಿಸುತ್ತಿದ್ದ ಬ್ರಾಹ್ಮಣನಿಗೆ ಸೇರಿದ ಮಂಥನದ ಕೋಲುಗಳನ್ನು ಎತ್ತಿಕೊಂಡಿತು. ಅದರ ಉದ್ದನೆಯ ಗಡಿಯನ್ನು ಹೊಂದಿರುವ ಪ್ರಬಲ ಜಿಂಕೆ ಬ್ರಾಹ್ಮಣನ ವಸ್ತುಗಳನ್ನು ತನ್ನೊಂದಿಗೆ ತೆಗೆದುಕೊಂಡು ಆಶ್ರಮದಿಂದ ವೇಗವಾಗಿ ಕಣ್ಮರೆಯಾಯಿತು. ತನ್ನ ಅಗ್ನಿಹೋತ್ರದ ಬಗ್ಗೆ ಆತಂಕಗೊಂಡ ಬ್ರಾಹ್ಮಣನು ಪಾಂಡವರ ನಿವಾಸಕ್ಕೆ ಧಾವಿಸಿದನು. ಅವನ ಮುಖವು ಸಂಕಟದಿಂದ ತುಂಬಿತ್ತು. ಅವನು ತನ್ನ ಸಹೋದರರೊಂದಿಗೆ ಕಾಡಿನಲ್ಲಿ ಕುಳಿತಿದ್ದ ಅಜಾತಶತ್ರುವಿನ ಬಳಿಗೆ ಬಂದು ನಡುಗುವ ಧ್ವನಿಯಲ್ಲಿ ಹೇಳಿದನು, ಓ ರಾಜ, ಜಿಂಕೆಯೊಂದು ಸುತ್ತಲೂ ಓಡಾಡುತ್ತಿದ್ದಾಗ ದೊಡ್ಡ ಮರವೊಂದರ ಮೇಲೆ ಇರಿಸಲಾಗಿದ್ದ ನನ್ನ ಬೆಂಕಿಯ ಕೋಲುಗಳು ಮತ್ತು ನೂಲುವ ಕೋಲು ಅದರ ಕೊಂಬುಗಳಿಗೆ ವೇಗವಾಗಿ ಅಂಟಿಕೊಂಡಿತು. ಆ ಶಕ್ತಿಶಾಲಿ ಕ್ಷಣಿಕವಾದ ಜಿಂಕೆಯು ಆ ವಸ್ತುಗಳನ್ನು ತೆಗೆದುಕೊಂಡು ವೇಗವಾಗಿ ಆಶ್ರಮದಿಂದ ಹೊರಟು ಹೋಗಿದೆ. ಬ್ರಾಹ್ಮಣನ ಮಾತುಗಳು ಹತಾಶೆಯಿಂದ ತುಂಬಿದವು ಮತ್ತು ಅವನು ಪಾಂಡವರನ್ನು ತನ್ನ ವಸ್ತುಗಳನ್ನು ಮರಳಿ ಪಡೆಯಲು ಬೇಡಿಕೊಂಡನು. ಬ್ರಾಹ್ಮಣನ ಮಾತುಗಳನ್ನು ಕೇಳಿದ ಯುಧಿಷ್ಠಿರನು ತೀವ್ರವಾಗಿ ಚಿಂತೆಗೀಡಾದನು.
ಅವನು ತನ್ನ ಬಿಲ್ಲನ್ನು ಎತ್ತಿಕೊಂಡು ತನ್ನ ಸಹೋದರರೊಂದಿಗೆ ಜಿಂಕೆಯನ್ನು ಪತ್ತೆ ಹಚ್ಚಲು ಹೊರಟನು. ಅವರು ತಮ್ಮ ಕೊಸೆಲೆಟ್ಗಳನ್ನು ಧರಿಸಿ ಬಿಲ್ಲುಗಳನ್ನು ಸಜ್ಜುಗೊಳಿಸಿಕೊಂಡರು ಮತ್ತು ಜಿಂಕೆಯ ಹೆಜ್ಜೆ ಗುರುತುಗಳನ್ನು ವೇಗವಾಗಿ ಹಿಂಬಾಲಿಸಿದರು. ಅವರು ಪ್ರಾಣಿಯನ್ನು ಬೆನ್ನಟ್ಟುತ್ತಿದ್ದಂತೆ ಅವರು ಮುಳ್ಳಿನ ಬಾಣಗಳು ಮತ್ತು ಜಾವೆಲಿನ್ಗಳನ್ನು ಹಾರಿಸಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಜಿಂಕೆ ತಪ್ಪಿಸಿಕೊಂಡಿತ್ತು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಪಾಂಡವರು ಆಯಾಸಗೊಂಡರು ಮತ್ತು ನಿರಾಶೆಗೊಂಡರು. ಅವರಿಗೆ ಜಿಂಕೆಯನ್ನು ಚುಚ್ಚಲು ಅಥವಾ ಬ್ರಾಹ್ಮಣನ ವಸ್ತುಗಳನ್ನು ಮರಳಿ ಪಡೆಯಲು ಸಾಧ್ಯವಾಗಲಿಲ್ಲ. ತಮ್ಮ ಕಲ್ಲುಗಣಿಗೆಯನ್ನು ಕಳೆದುಕೊಂಡು ಅವರು ಹತ್ತಿರದ ಆಲದ ಮರವನ್ನು ಸಮೀಪಿಸಿ ಅದರ ತಂಪಾದ ನೆರಳಿನಲ್ಲಿ ಆಶ್ರಯ ಪಡೆದರು. ದುಃಖ ಮತ್ತು ಅಸಹನೆಯಿಂದ ಹೊರಬಂದ ನಕುಲನು ತನ್ನ ಹಿರಿಯ ಸಹೋದರ ಯುಧಿಷ್ಠಿರನ ಕಡೆಗೆ ತಿರುಗಿ, ಓ ರಾಜ, ನಮ್ಮ ವಂಶಾವಳಿಯಲ್ಲಿ ಸದ್ಗುಣವನ್ನು ಎಂದಿಗೂ ತ್ಯಾಗ ಮಾಡಲಾಗಿಲ್ಲ ಅಥವಾ ಅಹಂಕಾರದಿಂದ ನಾವು ಎಂದಿಗೂ ಸಂಪತ್ತನ್ನು ಕಳೆದುಕೊಂಡಿಲ್ಲ. ಹಾಗಾದರೆ ನಾವು ಈ ವಿಪತ್ತನ್ನು ಏಕೆ ಎದುರಿಸಿದೆವು? ಯುಧಿಷ್ಠಿರನ ಮುಖವು ಅವನ ಸಹೋದರರ ಮುಖಗಳಲ್ಲಿ ಮೂಡಿದ ಕಾಳಜಿಯನ್ನು ಪ್ರತಿಬಿಂಬಿಸಿತು. ಬ್ರಾಹ್ಮಣನ ಆಸ್ತಿಯನ್ನು ಮರಳಿ ಪಡೆಯಲು ಮತ್ತು ಅವರ ಕುಟುಂಬನ ಹೆಸರನ್ನು ಗೌರವಿಸಲು ಅವರು ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕು ಎಂದು ಅವನಿಗೆ ತಿಳಿದಿತ್ತು. ಆದಾಗ್ಯೂ ಈ ಅಗ್ನಿ ಪರೀಕ್ಷೆಯು ಅಂತಿಮವಾಗಿ ಸಂತೋಷ ಮತ್ತು ವಿಜಯದಿಂದ ತುಂಬಿದ ಭವಿಷ್ಯದತ್ತ ಅವರನ್ನು ಕರೆದೊಯ್ಯುತ್ತದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ದ್ವೈತವನದ ಮೇಲೆ ರಾತ್ರಿ ಬೀಳಲು ಪ್ರಾರಂಭಿಸಿದಾಗ ಪಾಂಡವರು ಮೌನವಾಗಿ ಕುಳಿತಿದ್ದರು. ಅವರ ಕಠಿಣ ಪ್ರಯಾಣದ ನಡುವೆಯೂ ರಾಜ ಯುಧಿಷ್ಠಿರನ ಸಹೋದರರು ಸರಣಿ ವಿಪತ್ತುಗಳಿಂದ ಆವೃತರಾಗಿದ್ದರು. ಸ್ವತಃ ರಾಜನು ಅದೃಷ್ಟದ ಸ್ವರೂಪದ ಬಗ್ಗೆ ಯೋಚಿಸುತ್ತಾ, ವಿಪತ್ತುಗಳಿಗೆ ಯಾವುದೇ ಮಿತಿಯಿಲ್ಲ, ಅವುಗಳ ಅಂತಿಮ ಅಥವಾ ಪರಿಣಾಮಕಾರಿ ಕಾರಣವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂದು ಹೇಳಿದನು. ಅವರು ತಮ್ಮ ದುಷ್ಕೃತ್ಯಗಳಿಗೆ ತಮ್ಮ ಸ್ವಂತ ಕ್ರಿಯೆಗಳನ್ನು ಕಾರಣವೆಂದು ಹೇಳಿದರು ಮತ್ತು ಅವರ ಸಹೋದರರು ತಮ್ಮ ಭಾವನೆಗಳನ್ನು ಪ್ರತಿಧ್ವನಿಸಿದರು. ಕೃಷ್ಣನನ್ನು ಸಭೆಗೆ ಗುಲಾಮನಾಗಿ ಎಳೆದುಕೊಂಡು ಹೋಗುವುದನ್ನು ನೋಡಿದ ಭೀಮನು ಪ್ರತೀಕಾಮಿನನ್ನು ಕೊಲ್ಲದೇ ಇದ್ದಕ್ಕಾಗಿ ತನ್ನನ್ನು ತಾನೇ ದೂಷಿಸಿಕೊಂಡನು. ಅರ್ಜುನನು ಸೂತನ ಮಗನ ಕಟುವಾದ ಮಾತುಗಳಿಗೆ ಪ್ರತಿಕ್ರಿಯಿಸದಿರುವುದಕ್ಕೆ ವಿಷಾದಿಸಿದನು. ಸಹದೇವನು ಪಾಶ ಸಮಯದಲ್ಲಿ ಯುಧಿಷ್ಠಿರನನ್ನು ಸೋಲಿಸಿದಾಗ ಶಕುನಿಯನ್ನು ಕೊಲ್ಲದಿರುವುದಕ್ಕೆ ತಪ್ಪಿತಸ್ಥನೆಂದು ಭಾವಿಸಿದನು. ಪ್ರತಿಯಾಗಿ ಪ್ರತಿಯೊಬ್ಬ ಸಹೋದರನು ತಮ್ಮ ಹಿಂದಿನ ಕಾರ್ಯಗಳ ಬಗ್ಗೆ ಮತ್ತು ಅವರ ಪ್ರಸ್ತುತ ಸಂಕಷ್ಟಕ್ಕೆ ಅವರು ಹೇಗೆ ಕೊಡುಗೆ ನೀಡಿರಬಹುದು ಎಂಬುದರ ಬಗ್ಗೆ ಯೋಚಿಸಿದನು. ಅವರು ಮರದ ಪಕ್ಕದಲ್ಲಿ ನಿಂತಾಗ ನೀರನ್ನು ಹುಡುಕುವ ಕೆಲಸವನ್ನು ನಕುಲನಿಗೆ ವಹಿಸಲಾಯಿತು. ಅವನು ಮರವನ್ನು ಹತ್ತಿದನು, ಅವರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಪರಿಶೀಲಿಸಿದನು ಮತ್ತು ನೀರಿನ ಮೂಲಗಳ ಬಳಿ ಬೆಳೆಯುತ್ತಿರುವ ಅನೇಕ ಮರಗಳನ್ನು ನೋಡಿದನು ಮತ್ತು ಕ್ರೇನ್ಗಳ ಕೂಗುಗಳನ್ನು ಕೇಳಿದನು. ಯುಧಿಷ್ಠಿರನು ಅವನನ್ನು ನೀರು ತರಲು ಕಳುಹಿಸಿದನು. ಆದಾಗ್ಯೂ ನಕುಲನು ಸರೋವರದ ಹತ್ತಿರ ಬಂದಾಗ ಪ್ರಶ್ನೆಗಳಿಗೆ ಉತ್ತರಿಸದೆ ಕುಡಿಯಬಾರದೆಂದು ಆಕಾಶದಿಂದ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದನು. ಅವನು ತನ್ನ ಬಾಯಾರಿಕೆಯನ್ನು ತಣಿಸಿಕೊಂಡನು, ಆದರೆ ಅವನ ಜೀವನವು ಆರಿಹೋಯಿತು. ಸಹದೇವನು ನಕುಲನನ್ನು ಹಿಂಬಾಲಿಸಿದನು ಮತ್ತು ಅದೇ ವಿಧಿಯನ್ನು ಎದುರಿಸಿದನು. ನಂತರ ಯುಧಿಷ್ಠಿರನು ತನಗಾಗಿ ಮತ್ತು ತನ್ನ ಸಹೋದರರಿಗಾಗಿ ನೀರನ್ನು ಮರಳಿ ತರಲು ಭೀಮನನ್ನು ಕಳುಹಿಸಿದನು. ಪರಾಕ್ರಮಶಾಲಿ ಯೋಧನು ಸರೋವರದ ಕಡೆಗೆ ಧಾವಿಸಿದನು, ಆದರೆ ಮತ್ತೆ ಯಕ್ಷನ ಎಚ್ಚರಿಕೆಯನ್ನು ಕಡೆಗಣಿಸಿದನು. ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ನೀರಿನಿಂದ ಕುಡಿದನು. ಅವನ ಜೀವನವೂ ಕಡಿತಗೊಂಡಿತು. 2 ಕೈಗಳಿಂದ ಬಿಲ್ಲನ್ನು ಎಳೆಯಲು ಸಮರ್ಥನಾಗಿದ್ದ ಅರ್ಜುನನು ನಂತರ ನೀರನ್ನು ತರಲು ಪ್ರಯತ್ನಿಸಿದನು, ಆದರೆ ಬಾಣಗಳನ್ನು ವ್ಯರ್ಥವಾಗಿ ಹಾರಿಸಿದ ನಂತರ ಅವನು ಕೂಡ ಯಕ್ಷನ ಪ್ರಶ್ನೆಗಳಿಗೆ ಉತ್ತರಿಸದೆ ಸರೋವರದಿಂದ ಕುಡಿದನು ಮತ್ತು ಅವನ ಮರಣವನ್ನು ಎದುರಿಸಿದನು. ರಾಜ ಯುಧಿಷ್ಠಿರನು ಈಗ ಏಕಾಂಗಿಯಾಗಿ ಕುಳಿದಿದ್ದನು
ಅವನು ಭೀಮನನ್ನು ತನ್ನ ಸಹೋದರರನ್ನು ಮರಳಿ ಕರೆತರಲು ಕಳುಹಿಸಿದನು. ಅವರು ಶಾಶ್ವತತೆ ಇದ್ದಂತೆ ಕಾಣುತ್ತಿದ್ದರು. ಭೀಮನು ಅರಣ್ಯವನ್ನು ಪ್ರವೇಶಿಸಿದನು. ಅವನ ಹೃದಯವು ದುಃಖ ಮತ್ತು ಬಾಯಾರಿಕೆಯಿಂದ ತುಂಬಿತ್ತು. ಅವನು ಸರೋವರದ ಸಮೀಪ ಬಂದಾಗ ಅವನು ಕೂಡ ರಕ್ಷಣ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದನು ಮತ್ತು ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರಿನಿಂದ ಕುಡಿದನು. ಕಾಡಿನಲ್ಲಿ ಏನೋ ತಪ್ಪಾಗಿದೆ ಎಂದು ಮನಗಂಡ ರಾಜನು ತನ್ನ ಸಹೋದರರನ್ನೇ ಹುಡುಕಲು ನಿರ್ಧರಿಸಿದನು. ಆತ ಕಾಡಿಗೆ ಹೋಗಿ ವಿವಿಧ ಸಾಧ್ಯತೆಗಳ ಬಗ್ಗೆ ಯೋಚಿಸಿದನು. ಅವರು ಯಾವುದೋ ದುರುದ್ದೇಶ ಕುರಿತ ಪ್ರಭಾವಕ್ಕೆ ಬಲಿಯಾಗಿದ್ದಾರೆಯೇ? ದುಷ್ಟ ಮೃಗಗಳು ಅವರ ಮೇಲೆ ದಾಳಿ ಮಾಡಿದ್ದವೆ? ಅಥವಾ ಬಹುಶಃ ಅವರು ನೀರನ್ನು ಹುಡುಕುತ್ತಾ ಹೆಚ್ಚು ಸಮಯವನ್ನು ಕಳೆದಿದ್ದರೆ? ಅವನು ಕಾಡಿನ ಆಳಕ್ಕೆ ಪ್ರಯಾಣಿಸುತ್ತಿದ್ದಂತೆ ಯುಧಿಷ್ಠಿರನು ಒಂದು ಸುಂದರವಾದ ಸರೋವರವನ್ನು ಕಂಡನು. ಅದು ಆಕಾಶ ಶಿಲ್ಪಿ ತಾನೇ ರಚಿಸಿದಂತೆ ತೋರುತ್ತದೆ. ಕೊಳವು ಚಿನ್ನದ ಹೂವುಗಳು ಮತ್ತು ಕಮಲಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಮರಗಳು ಮತ್ತು ಬೆತ್ತಗಳಿಂದ ಆವೃತವಾಗಿತ್ತು. ತನ್ನ ಪ್ರಯಾಣದಿಂದ ಆಯಾಸಗೊಂಡ ರಾಜನು ಈ ಅದ್ಭುತ ದೃಶ್ಯದಿಂದ ವಿಸ್ಮಯಗೊಂಡನು. ಆದರೆ ಕಾಡಿನ ಪ್ರಶಾಂತತೆಯ ನಡುವೆ ಮಹಾಯುದ್ಧದ ನಂತರ ಯುಧಿಷ್ಠಿರನು ಹತ್ಯಾಕಾಂಡದ ನಡುವೆ ನಿಂತನು. ಅವನ ಹೃದಯವು ದುಃಖದಿಂದ ಭಾರವಾಗಿತ್ತು. ಅವನ ಸಹೋದರರಾದ ಅರ್ಜುನ, ಭೀಮಸೇನ ಮತ್ತು ಅವಳಿಗಳಾದ ನಕುಲ ಮತ್ತು ಸಹದೇವ ನೆಲದ ಮೇಲೆ ನಿಶ್ಚಲವಾಗಿ ಮಲಗಿದ್ದರು. ಅವರ ದೇಹಗಳು ಯಾವುದೇ ಗಾಯಗಳಿಲ್ಲದೆ ಆದರೆ ನಿರ್ಜೀವವಾಗಿದ್ದವು. ರಾಜನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವರು ತಮ್ಮ ಪ್ರೀತಿ ಪಾತ್ರರ ದೃಷ್ಟಿಯನ್ನು ನೋಡಿದಾಗ ಪ್ರತಿಯೊಬ್ಬರೂ ಒಂದು ಕ್ಷಣದಲ್ಲಿ ಆರಿಹೋದ ಹೊಳೆಯುವ ನಕ್ಷತ್ರವಾಗಿದ್ದರು. ಯುಧಿಷ್ಠಿರನು ತನ್ನ ಮುಂದಿರುವ ದೃಶ್ಯವನ್ನು ಅವಲೋಕಿಸುವಾಗ ಅವನ ಮನಸ್ಸು ದುಃಖ ಮತ್ತು ಆತಂಕದಿಂದ ಆವರಿಸಿತು. ಅರ್ಜುನನ ಅಜೇಯತೆಯ ಬಗ್ಗೆ, ದೇವರುಗಳು ನೀಡಿದ ವಾಗ್ದಾನಗಳ ಬಗ್ಗೆ ಮತ್ತು ಅವನ ಸಹೋದರರು ಯುದ್ಧಭೂಮಿಯಲ್ಲಿ ದುರ್ಯೋಧನನನ್ನು ಸೋಲಿಸುವ ಪ್ರತಿಜ್ಞೆಯನ್ನು ಹೇಗೆ ಮಾಡಿದರು ಎಂಬುದರ ಬಗ್ಗೆ ಅವನು ಯೋಚಿಸಿದನು. ಆದರೆ ಈಗ ಆ ಎಲ್ಲ ಪ್ರತಿಜ್ಞೆಗಳು ಮತ್ತು ವಾಗ್ದಾನಗಳು ಬರೀ ಮಾತುಗಳಷ್ಟೇ ಆಗಿ ಹೋಗಿವೆ ಎಂದು ತೋರುತ್ತದೆ. ಅವನು ಅಲ್ಲಿ ನಿಂತಾಗ ತನ್ನ ಆಲೋಚನೆಗಳಲ್ಲಿ ಕಳೆದು ಹೋಗಿ ಯುಧಿಷ್ಠಿರನು ಅದರ ಅಂಚಿನ ಬಳಿ ಒಂದು ಸರೋವರವನ್ನು ಗಮನಿಸಿದನು. ಅವನ ಬಾಯಾರಿಕೆ ಅವನನ್ನು ಮುಂದಕ್ಕೆ ಓಡಿಸಿತು. ಆದರೆ ಅವನು ಅದರ ನೀರಿನಿಂದ ಕುಡಿಯಲು ಹೊರಟಿದ್ದಂತೆಯೇ ಮೇಲಿನಿಂದ ಒಂದು ಧ್ವನಿಯು ಪ್ರತಿಧ್ವನಿಸಿತು. ಗಾಳಿಯ ನಿಶ್ಚಲತೆಯ ಮೂಲಕ ಪ್ರತಿಧ್ವನಿಸಿತು. ನಾನು ಯಕ್ಷನಾಗಿದ್ದೇನೆ, ಅದು ಘೋಷಿಸಿತು, ಮತ್ತು ನಾನು ನಿಮ್ಮ ಸಹೋದರರನ್ನು ನನ್ನ ನಿಯಂತ್ರಣಕ್ಕೆ ತಂದಿದ್ದೇನೆ. ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರಿಸದಿದ್ದರೆ ನೀವೂ ಸಹ ಅವರೊಂದಿಗೆ ಸಾವಿನಲ್ಲಿ ಸೇರಿಕೊಳ್ಳುತ್ತೀರಿ. ಅಗ್ನಿದೀಪದಂತೆ ಉರಿಯುತ್ತಿರುವಂತೆ ಕಾಣುತ್ತಿದ್ದ ಎತ್ತರದ ಕಣ್ಣುಗಳ ಭಾಷಣಕಾರನನ್ನು ನೋಡುತ್ತಿದ್ದ ಯುಧಿಷ್ಠಿರನ ಹೃದಯ ಬಡಿತ ತಪ್ಪಿತು. ತನ್ನ ಸಹೋದರರು ಅನುಮತಿಯಿಲ್ಲದೆ ಸರೋವರದಿಂದ ಕುಡಿದ ಕಾರಣ ಕೊಲ್ಲಲ್ಪಟ್ಟು ಎಂದು ಯಕ್ಷನು ವಿವರಿಸಿದನು. ಮತ್ತು ಯುಧಿಷ್ಠಿರನು ಈಗ ಒಂದು ಆಯ್ಕೆಯನ್ನು ಎದುರಿಸುತ್ತಿದ್ದನು. ತನ್ನ ಮುಂದೆ ಇಡಲಾದ ಪ್ರಶ್ನೆಗಳಿಗೆ ಉತ್ತರಿಸಿ ಅಥವಾ ತನ್ನ ಪ್ರೀತಿ ಪಾತ್ರರಂತೆಯೇ ಅದೇ ವಿಧಿಯನ್ನು ಅನುಭವಿಸಿ ಯುಧಿಷ್ಠಿರನು ಮುಂದಿನ ಸವಾಲಿಗೆ ತನ್ನನ್ನು ತಾನು ಸಜ್ಜುಗೊಳಿಸಿಕೊಂಡನು. ಯಕ್ಷನ ಪ್ರಶ್ನೆಗಳಿಗೆ ಉತ್ತರಿಸುವುದು ಕಷ್ಟ ಎಂದು ಅವನಿಗೆ ತಿಳಿದಿತ್ತು. ಆದರೆ ತನಗೆ ಬೇರೆ ದಾರಿಯಿಲ್ಲ ಎಂದು ಅವನಿಗೂ ತಿಳಿದಿತ್ತು. ಆಳವಾದ ಉಸಿರಿನೊಂದಿಗೆ ಬ್ರಹ್ಮಾಂಡದ ಸ್ವರೂಪದ ಬಗ್ಗೆ ಪ್ರಶ್ನೆಯೊಂದಿಗೆ ಪ್ರಾರಂಭಿಸಿ ಅವನು ಉತ್ತರಿಸಲು ಪ್ರಾರಂಭಿಸಿದನು. ಸೂರ್ಯನು ಉದಯಿಸಲು ಕಾರಣವೇನು? ಯುಧಿಷ್ಠಿರನು ಉತ್ತರಿಸಿದಂತೆ ಯಕ್ಷನು ಗಮನದಿಂದ ಆಲಿಸಿದನು. ಬ್ರಹ್ಮನು ಸೂರ್ಯನನ್ನು ಉದಯಿಸುತ್ತಾನೆ. ದೇವರುಗಳು ಅವನ ಸಂಗಾತಿಯನ್ನು ಇಟ್ಟುಕೊಳ್ಳುತ್ತಾರೆ. ಧರ್ಮವು ಅವನನ್ನು ಮುಳುಗಿಸುವಂತೆ ಮಾಡುತ್ತದೆ ಮತ್ತು ಅವನು ಸತ್ಯದಲ್ಲಿ ನೆಲೆಗೊಂಡಿದ್ದಾನೆ. ಆ ಉತ್ತರದಿಂದ ತೃಪ್ತನಾದಂತೆ ತೋರುತ್ತಿದ್ದ ಯಕ್ಷನು ತನ್ನ ದೊಡ್ಡ ತಲೆಯ ಮೇಲೆ ತಲೆಯಾಡಿಸಿದನು. ಆದರೆ ನಂತರ ಅವನು ಮತ್ತೊಂದು ಪ್ರಶ್ನೆಯನ್ನು ಕೇಳಿದನು. ಒಬ್ಬನು ಯಾವುದನ್ನು ಕಲಿಯುತ್ತಾನೆ
ಅವನು ಯಾವುದನ್ನು ಸಾಧಿಸುತ್ತಾನೆ ಎಂಬುದು ಬಹಳ ದೊಡ್ಡದು. ಇದಕ್ಕೆ ಉತ್ತರಿಸುವ ಮೊದಲು ಯುಧಿಷ್ಠಿರನು ಒಂದು ಕ್ಷಣ ಯೋಚಿಸಿದನು. ಒಬ್ಬ ವ್ಯಕ್ತಿಯು ಶ್ರುತಿಗಳ ಅಧ್ಯಯನದಿಂದಲೇ ಕಲಿಯುತ್ತಾನೆ. ತಪಸ್ವಿ ತಪಸ್ಸಿನಿಂದಲೇ ಅವನು ಬಹಳ ದೊಡ್ಡದನ್ನು ಗಳಿಸುತ್ತಾನೆ. ಒಬ್ಬ ವ್ಯಕ್ತಿಯು ಬುದ್ಧಿವಂತಿಕೆಯಿಂದಲೇ ಎರಡನೆಯದನ್ನು ಗಳಿಸುತ್ತಾನೆ ಮತ್ತು ವೃದ್ಧರಿಗೆ ಸೇವೆ ಸಲ್ಲಿಸುವ ಮೂಲಕವೇ ಅವನು ಬುದ್ಧಿವಂತನಾಗುತ್ತಾನೆ. ಯುಧಿಷ್ಠಿರನು ಯಕ್ಷನ ಪ್ರಶ್ನೆಗಳಿಗೆ ಉತ್ತರಿಸುವುದನ್ನು ಮುಂದುವರೆಸಿದಾಗ ಅವನು ಇದನ್ನು ಅರಿತುಕೊಳ್ಳಲು ಪ್ರಾರಂಭಿಸಿದನು. ಕಾಡಿನ ಮಧ್ಯಭಾಗದಲ್ಲಿ ಯುಧಿಷ್ಠಿರನ ನೇತೃತ್ವದಲ್ಲಿ ಪಾಂಡವರು ನಿಗೂಢ ಯಕ್ಷನೊಂದಿಗೆ ಮುಖಾಮುಖಿಯಾದರು. ಆ ಜೀವಿ ಒಂದು ಕಾಲಿನ ಮೇಲೆ ನಿಂತಿತ್ತು. ಅದರ ರೂಪವು ಅದ್ಭುತ ಮತ್ತು ಭಯ ಹುಟ್ಟಿಸುವಂತಿತ್ತು. ಅವರು ಅದನ್ನು ನೋಡುತ್ತಿರುವಾಗ ಅವರ ಹಸಿವು ಮತ್ತು ಬಾಯಾರಿಕೆ ಕಣ್ಮರೆಯಾಯಿತು. ಆಳವಾದ ನಿದ್ರೆಯಿಂದ ಎಚ್ಚರಗೊಂಡಂತೆ ಸದಾ ಕುತೂಹಲಭರಿತ ಮತ್ತು ಗೌರವಾನ್ವಿತ ನಾಯಕನಾಗಿದ್ದ ಯುಧಿಷ್ಠಿರನು ಯಕ್ಷನ ಬಳಿಗೆ ಹೋಗಿ, ನೀನು ಯಾವ ದೇವರು? ನೀನು ವಾಸುರುದ್ರ ಅಥವಾ ಮರುತರು ಅಥವಾ ಬಹುಶಃ ಸ್ವತಃ ಆಕಾಶಗಳ ಒಡೆಯನೇ ಎಂದು ಕೇಳಿದ್ದನು. ಯಕ್ಷನ ಪ್ರತಿಕ್ರಿಯೆಯು ಅನಿರೀಕ್ಷಿತ ಮತ್ತು ಹೃದಯಸ್ಪರ್ಶಿ ಎರಡೂ ಆಗಿತ್ತು. ನಾನು ನಿನ್ನ ತಂದೆ, ನ್ಯಾಯದ ಒಡೆಯ, ದೊಡ್ಡ ಪರಾಕ್ರಮವನ್ನು ಹೊಂದಿದ್ದೆ. ಈ ನಿಗೂಢ ಜೀವಿ ನಿಜವಾಗಿ ತಮ್ಮ ಧರ್ಮ ನ್ಯಾಯದ ದೇವರು ಎಂದು ಅರಿತುಕೊಂಡ ಪಾಂಡವರ ಕಣ್ಣುಗಳು ವಿಸ್ಮಯದಿಂದ ವಿಶಾಲವಾದವು. ಯುಧಿಷ್ಠಿರನು ಆಶ್ಚರ್ಯದಿಂದ ತುಂಬಿ ತನ್ನ ತಂದೆಗೆ ಅಂತಹ ರೂಪವನ್ನು ತೆಗೆದುಕೊಳ್ಳಲು ಹೇಗೆ ಸಾಧ್ಯ ಎಂದು ಕೇಳಿದನು. ತಾನು ಪಾಂಡವರ ಅರ್ಹತೆ ಮತ್ತು ಚಾರಿತ್ರ್ಯವನ್ನು ಪರೀಕ್ಷಿಸಲು ಬಂದಿದ್ದೇನೆ ಎಂದು ಯಕ್ಷನು ವಿವರಿಸಿದನು. ಅವರು ಸಂಭಾಷಿಸುವಾಗ ಯಕ್ಷನು ತನ್ನ ನಿಜವಾದ ಸ್ವಭಾವವು ಕೇವಲ ದೇವತೆಯಾಗಿ ಮಾತ್ರವಲ್ಲ, ಕೀರ್ತಿ, ಸತ್ಯ, ಆತ್ಮಸಂಯಮ, ಶುದ್ಧತೆ ಮತ್ತು ದಾನದಂತಹ ಸದ್ಗುಣಗಳ ಮೂರ್ತರೂಪವಾಗಿದೆ ಎಂದು ಬಹಿರಂಗಪಡಿಸಿದನು. ತನ್ನನ್ನು ಪೂಜಿಸುವವರು ಎಂದಿಗೂ ಸಂಕಟ ಅಥವಾ ಕಷ್ಟವನ್ನು ಎದುರಿಸುವುದಿಲ್ಲ ಎಂದು ಅವನು ಘೋಷಿಸಿದನು. ಈ ಬಹಿರಂಗಪಡಿಸುವಿಕೆಯಿಂದ ವಿನಮ್ರನಾದ ಯುಧಿಷ್ಠಿರನು ತನ್ನ ಸಹೋದರರ ಪರವಾಗಿ ವರಗಳನ್ನು ಕೇಳಿದನು. ಬ್ರಾಹ್ಮಣನ ಅಗ್ನಿ ಆರಾಧನೆಯು ಅವನ ಬೆಂಕಿಯ ಕೋಲುಗಳ ಕಳ್ಳತನದಿಂದ ಅಡ್ಡಿಯಾಗದಂತೆ ನೋಡಿಕೊಳ್ಳುವುದು ಮೊದಲ ವರವಾಗಿತ್ತು. ಪಾಂಡವರ ಕರುಣೆ ಮತ್ತು ನಿಷ್ಠೆಯನ್ನು ಪರೀಕ್ಷಿಸುವ ಸಲುವಾಗಿ ಅವುಗಳನ್ನು ಕದಿಯುವುದು ತಾನೇ ಎಂದು ಯಕ್ಷನು ಬಹಿರಂಗಪಡಿಸಿದನು. ಯುಧಿಷ್ಠಿರನು ಕೃತಜ್ಞತೆಯಿಂದ ಈ ವರವನ್ನು ನೀಡಿದನು. ಎರಡನೇ ವರವೆಂದರೆ ಪಾಂಡವರು ತಮ್ಮ 13ನೇ ವರ್ಷದುದ್ದಕ್ಕೂ ಗುರುತಿಸಲ್ಪಡದೆ ಉಳಿಯುವುದು. ಅದು ಪ್ರಾರಂಭವಾಗುತ್ತಿತ್ತು. ಯಕ್ಷನು ಒಪ್ಪಿಕೊಂಡನು. ಅವನ ಕೃಪೆಯಿಂದ ಅವರು ಈ ವರ್ಷವನ್ನು ವಿರಾಟ ಸಾಮ್ರಾಜ್ಯದೊಳಗೆ ರಹಸ್ಯವಾಗಿ ಕಳೆಯಲು ಸಾಧ್ಯವಾಗುತ್ತದೆ. ಅಲ್ಲಿ ಪ್ರತಿಯೊಬ್ಬ ಸಹೋದರನು ತನಗೆ ಇಷ್ಟವಾದ ಯಾವುದೇ ರೂಪವನ್ನು ತೆಗೆದುಕೊಳ್ಳಬಹುದು. ಬ್ರಾಹ್ಮಣನ ಬೆಂಕಿಯ ಕೋಲುಗಳನ್ನು ಹಿಂದಿರುಗಿಸಲು ಸಹ ಅವನು ಅವರಿಗೆ ಸೂಚನೆ ನೀಡಿದನು. ಯುಧಿಷ್ಠಿರನು 3ನೆಯ ವರವನ್ನು ಕೇಳಲು ಸಿದ್ಧನಾದಾಗ ವಿದುರನು ತನ್ನ ದೈವಿಕ ಸತ್ವದ ಒಂದು ಭಾಗದಿಂದ ಜನಿಸಿದ ತನ್ನ ಸ್ವಂತ ಮಗನೆಂದು ಯಕ್ಷನು ಬಹಿರಂಗಪಡಿಸಿದನು. ಈ ಪ್ರಕಟಣೆಯಿಂದ ಪ್ರೇರೇಪಿಸಲ್ಪಟ್ಟ ಯುಧಿಷ್ಠಿರನು ಹೆಚ್ಚಿನ ವರಗಳನ್ನು ಕೇಳಲಿಲ್ಲ. ಆದರೆ ದಾನ, ಸತ್ಯ ಮತ್ತು ತಪಸ್ಸಿನಂತಹ ಸದ್ಗುಣಗಳಿಗೆ ಯಾವಾಗಲೂ ಸಮರ್ಪಿತರಾಗಿರುವ ಆಶೀರ್ವಾದಕ್ಕಾಗಿ ಕೇಳಿದನು. ನ್ಯಾಯದ ಒಡೆಯನು ತನ್ನ ಮಗನ ಕೋರಿಕೆಯ ಮೇರೆಗೆ ಮುಗುಳ್ನಕ್ಕು, ಅದು ಈಗಾಗಲೇ ತನ್ನೊಳಗೆ ಇದೆ ಎಂದು ಹೇಳಿದನು. ಏಕೆಂದರೆ ಅವನು ಸ್ವತಃ ಈ ಗುಣಗಳನ್ನು ಹೊಂದಿದ್ದನು. ಅವರು ಬೇರೆಯಾದಾಗ ಯಕ್ಷನು ಕಣ್ಮರೆಯಾದನು. ಪಾಂಡವರನ್ನು ಬಿಟ್ಟು ಈಗ ಅವರ ದೈವಿಕ ತಂದೆಯೊಂದಿಗಿನ ಮುಖಾಮುಖಿಯಿಂದ ಪುನರುಜ್ಜೀವನಗೊಂಡನು. ಅವರು ತಮ್ಮ ಆಶ್ರಮಕ್ಕೆ ಮರಳಿದಾಗ ಪಾಂಡವರು ಭ್ರಮವನ್ನು ಹಿಂದಿರುಗಿಸಿದರು. ಪಾಂಡವರು 12 ವರ್ಷಗಳಿಂದ ವನವಾಸದಲ್ಲಿ ವಾಸಿಸುತ್ತಿದ್ದ ಕಾಡಿನ ಹೃದಯ ಭಾಗದಲ್ಲಿ ಒಂದು ಗಂಭೀರವಾದ ಕ್ಷಣ ಬಂದಿತು. ಉನ್ನತ ಆತ್ಮದ ಸಹೋದರರಾದ ಯುಧಿಷ್ಠಿರ,
ಭೀಮ ಅರ್ಜುನ ನಕುಲ ಮತ್ತು ಸಹದೇವ ತಮ್ಮ ಪೂಜ್ಯ ಗುರುಗಳ ಮುಂದೆ ಕುಳಿತಿದ್ದರು. ತಮ್ಮನ್ನು ತಮ್ಮ ರೆಕ್ಕೆಯ ಕೆಳಗೆ ತೆಗೆದುಕೊಂಡ ವಿದ್ವಾಂಸ ಸನ್ಯಾಸಿಗಳು ಕೈಗಳನ್ನು ಮತ್ತು ಉದ್ದೇಶಪೂರ್ವಕವಾಗಿ ನೋಡುತ್ತಾ ಅವರು ಏಕಸ್ವರದಲ್ಲಿ ಮಾತನಾಡಿದರು. ನಮ್ಮ ಸೋದರ ಸಂಬಂಧಿಗಳಾದ ಧೃತರಾಷ್ಟ್ರನ ಪುತ್ರರು ನಮಗೆ ಅನ್ಯಾಯ ಮಾಡಿದ್ದಾರೆ. ಅವರು ನಮ್ಮಿಂದ ನಮ್ಮ ರಾಜ್ಯವನ್ನು ಮೋಸದಿಂದ ತೆಗೆದುಕೊಂಡಿದ್ದಾರೆ. ನಾವು 12ನೇ ವರ್ಷಗಳಿಂದ ದೊಡ್ಡ ಸಂಕಟವನ್ನು ಅನುಭವಿಸುತ್ತಿದ್ದೇವೆ ಮತ್ತು ಈಗ ನಾವು 13ನೇ ವರ್ಷವನ್ನು ಮರೆಮಾಚಲು ನಿಮ್ಮ ಅನುಮತಿಯನ್ನು ವಿನಂತಿಸುತ್ತೇವೆ. ಅವರ ಮಾತುಗಳು ಆಳವಾದ ನೋವು ಮತ್ತು ಹಮ್ಮಲದಿಂದ ಕೂಡಿದ್ದವು. ಯುಧಿಷ್ಠಿರನು ಮಾತನಾಡುವಾಗ ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವನ ಧ್ವನಿಯು ಭಾವನೆಯಿಂದ ನಡುಗುತ್ತಿತ್ತು. ಅವರ ಬೇಡಿಕೆಯಿಂದ ಚಲಿಸಿದ ಸನ್ಯಾಸಿಗಳು ಅವನಿಗೆ ಸಾಂತ್ವನ ನೀಡಲು ಪ್ರಾರಂಭಿಸಿದರು. ದೌಮ್ಯ ಬುದ್ಧಿವಂತ ಋಷಿ ಮುಂದೆ ಬಂದು ಆಳವಾದ ಸತ್ಯವನ್ನು ಹಂಚಿಕೊಂಡರು. ಇಂದ್ರನಂತಹ ಮಹಾನ್ ರಾಜರು ತಮ್ಮ ಶತ್ರುಗಳನ್ನು ಜಯಿಸಲು ವೇಷಗಳನ್ನು ಧರಿಸಿದ್ದಾರೆ. ವಿಷ್ಣುವೂ ಸಹ ದೈತ್ಯರನ್ನು ಸೋಲಿಸಲು ವಿವಿಧ ರೂಪಗಳನ್ನು ಧರಿಸಿದ್ದನು. ಹುತಾಸನ ಮತ್ತು ವಿವಾಶ್ವತನೂ ಸಹ ತಮ್ಮ ಗುರಿಗಳನ್ನು ಸಾಧಿಸಲು ಗುಪ್ತವಾಗಿ ಬದುಕಿದ್ದರು. ದೌಮ್ಯನ ಮಾತುಗಳು ಯುಧಿಷ್ಠಿರನ ಆತ್ಮಕ್ಕೆ ಒಂದು ಔಷಧಿಯಾಗಿದ್ದವು. ದೇವರುಗಳು ಸಹ ಮನುಷ್ಯರ ನಡುವೆ ನಡೆದರು ಎಂದು ಅವನಿಗೆ ನೆನಪಿಸಿತು. ಋಷಿಯು ಮಾತನಾಡುವುದನ್ನು ಮುಗಿಸಿದಾಗ ಭೀಮನು ಎದ್ದು ನಿಂತನು. ಆತನ ಬಲವಾದ ಚೌಕಟ್ಟು ಇತರರ ಮೇಲೆ ಎತ್ತರವಾಗಿತ್ತು. ಆತನ ಧ್ವನಿಯು ಉತ್ತೇಜನದಿಂದ ಕೂಡಿತು. ನಾವು ಕರ್ತವ್ಯ ಮತ್ತು ನೀತಿಯ ಮಾರ್ಗಗಳಲ್ಲಿ ತರಬೇತಿ ಪಡೆದಿದ್ದೇವೆ. ನಾವು ಭಯ ಅಥವಾ ದೌರ್ಬಲ್ಯದಿಂದ ಪ್ರಭಾವಿತರಾಗಿಲ್ಲ. ನಮ್ಮ ಸಹೋದರರಾದ ನಕುಲ ಮತ್ತು ಸಹದೇವರಿಗೆ ಹೆಚ್ಚಿನ ಶಕ್ತಿ ಮತ್ತು ಪರಾಕ್ರಮವಿದೆ. ನಾವು ಒಟ್ಟಾಗಿ ನಮ್ಮ ಶತ್ರುಗಳನ್ನು ವಶಪಡಿಸಿಕೊಳ್ಳುತ್ತೇವೆ ಮತ್ತು ನಮ್ಮ ರಾಜ್ಯವನ್ನು ಮರಳಿ ಪಡೆಯುತ್ತೇವೆ. ಭೀಮನ ಮಾತುಗಳಿಂದ ಪ್ರೇರೇಪಿಸಲ್ಪಟ್ಟ ಸನ್ಯಾಸಿಗಳು ಪಾಂಡವರಿಗೆ ತಮ್ಮ ಆಶೀರ್ವಾದವನ್ನು ನೀಡಿದರು. ಅನುಮತಿಯೊಂದಿಗೆ 5 ಸಹೋದರರು ದೌಮ್ಯ ಮತ್ತು ಕೃಷ್ಣನೊಂದಿಗೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಅವರು ತಮ್ಮ ಮುಂದಿನ ಕ್ರಮದ ಬಗ್ಗೆ ಚರ್ಚಿಸಲು ಕುಳಿತುಕೊಳ್ಳುವ ಮೊದಲು ಸುಮಾರು 3 ಮೈಲಿ ದೂರಕ್ಕೋಸ್ಕರ ಪ್ರಯಾಣಿಸಿದರು. ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸುವಾಗ ಅವರ ನಿರ್ಧಾರದ ಭಾರವು ಗಾಳಿಯಲ್ಲಿ ತೂಗಾಡಿತು. ಅವರ ಹೃದಯಗಳು ಭರವಸೆ ಮತ್ತು ದೃಢ ನಿಶ್ಚಯದಿಂದ ತುಂಬಿದವು. ಅವರು ಮೌನವಾಗಿ ಕುಳಿತಿದ್ದಾಗ ಯುಧಿಷ್ಠಿರನ ಕಣ್ಣುಗಳು ಭೀಮನ ಮೇಲೆ ಬಿದ್ದವು. ಅವನ ನೋಟವು ಆಳವಾದ ಸಂಕಲ್ಪದಿಂದ ಉರಿಯುತ್ತಿತ್ತು. ನಾವು ಹಿಂದೆ ಸರಿಯುವುದಿಲ್ಲ. ಅವನು ತನ್ನಷ್ಟಕ್ಕೆ ತಾನೇ ಪಿಸುಗುಟ್ಟಿಕೊಂಡನು. ನಾವು ನಮ್ಮ ಶತ್ರುಗಳನ್ನು ವಶಪಡಿಸಿಕೊಳ್ಳುತ್ತೇವೆ ಮತ್ತು ರಾಜರಾಗಿ ನಮ್ಮ ಸರಿಯಾದ ಸ್ಥಾನವನ್ನು ಮರಳಿ ಪಡೆಯುತ್ತೇವೆ. ಪಾಂಡವರು ತಮ್ಮ ದೊಡ್ಡ ಸವಾಲನ್ನು ಎದುರಿಸಲು ಸಿದ್ಧರಾಗಿದ್ದಾಗ ಗಾಳಿ ಅವುಗಳ ಮೇಲಿನ ಮರಗಳ ಮೂಲಕ ಬೀಸುತ್ತಿತ್ತು. ಹಿಂದಿನ ಮತ್ತು ಭವಿಷ್ಯದ ರಹಸ್ಯಗಳನ್ನು ಪಿಸುಗುಟ್ಟುತ್ತಿತ್ತು. ಈ ಕ್ಷಣದಲ್ಲಿ ಕಾಡಿನ ಪಿಸುಗುಟ್ಟುವಿಕೆಯ ನಡುವೆ ಸಹೋದರರು ತಾವು ಧೈರ್ಯ, ನಿಷ್ಠೆ ಮತ್ತು ಪರಸ್ಪರ ಅಸಲವಾದ ಬದ್ಧತೆಯೊಂದಿಗೆ ಮುಂದೆ ಏನು ಬೇಕಾದರೂ ಎದುರಿಸಬೇಕಾಗುತ್ತದೆ ಎಂದು ತಿಳಿದಿದ್ದರು.